ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ RK ಟೀಮಿನ ಲೆಜೆಂಡ್ಸ್ ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ ನನ್ನ ಹಾರ್ಟಿಗೆ ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ರಿಯಲಿ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನಾನು RK ಟೀಮ್ ಝೂಮ್ ಮೀಟಿಂಗ್ ಗೆ ಬಂದಿದ್ದೀನಿ. ಸಖತ್ ಹ್ಯಾಪಿ ಆಗ್ತಾ ಇದೆ. ಇವಾಗ ಜಸ್ಟ್ ಫ್ಯೂ ಮಿನಿಟ್ಸ್ ಎಗೋ MD ಸರ್ ಒಟ್ಟಿಗೆ ಝೂಮ್ ಮೀಟಿಂಗ್ ಇತ್ತು. ಸೊ ಅದು ಮುಗಿಸಿ ಇವಾಗ ನಾವು RK ಟೀಮ್ ಒಟ್ಟಿಗೆ ಏನು ಸ್ಟ್ರೆಂತ್ ನಾನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಟಕ 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 ಕರೆಕ್ಟ್ ಟೈಮ್ ಇನ್ ಟೈಮ್ ಕನೆಕ್ಟ್ ಆಗ್ತಿರಲ್ಲ ನೀವು. ಸೊ ರಿಯಲಿ ಗ್ರೇಟ್. ಇದು RK ಟೀಮ್ ಅಂದ್ರೆ. RK ಟೀಮ್ ಅಲ್ಲಿ RK ಟೀಮ್ ಅಲ್ಲಿ ಇರೋ ಶಿಸ್ತು ನಾನು ನೋಡ್ತಾ ಇದ್ದೀನಿ. ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್ ಮಾತ್ರ, ರಿಯಲಿ ಗ್ರೇಟ್ ಮಾತ್ರ. ನಾನು ಅಬ್ಸರ್ವ್ ಮಾಡಿದೆ 8 ಗಂಟೆಗೆ ಶಾರ್ಪಿಗೆ ಟಕ್ 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 ಅಂತ ಎಲ್ಲರೂ ಕನೆಕ್ಟ್ ಆಗ್ಬಿಟ್ರಲ್ಲ, ಸಖತ್ ಖುಷಿ ಆಯ್ತು. ಸೊ ಯಾಕಂದ್ರೆ ಲೀಡ್ ನೂಲಿನಂತೆ ದಾರ, ಹೌದಾ? ಸೊ ಯಥಾ ರಜ ತಥಾ ಪ್ರಜಾ ಅಂತ ಹೇಳ್ಬಿಟ್ಟು MD ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ. ಸೊ ಲೀಡರ್ ಹೆಂಗಿರ್ತಾರೋ ಟೀಮು ಕೂಡ ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೀಡರ್ ಅಲ್ಲಿ ಶಿಸ್ತಿದೆ, ಅದಕ್ಕೆ ಟೀಮ್ ಅಲ್ಲೂ ಕೂಡ ಶಿಸ್ತಿದೆ. ಸೊ RK ಅಂದ್ರೆ ಶಿಸ್ತು, RK ಅಂದ್ರೆ ಡಿಸಿಪ್ಲಿನ್ ಅಂತ ಇವತ್ತು ತೋರಿಸ್ಕೊಟ್ಟಿದ್ದೀರಾ. ರಿಯಲಿ ಗ್ರೇಟ್. ಸೊ RK ಟೀಮಿನ ಎಲ್ಲಾ ಲೆಜೆಂಡ್ಸ್ ಗಳಿಗೆ, ಸೊ ನಮ್ಮ ಪ್ರಿಯಾಕದ ಮೇಡಮ್ ಆಗ್ಬಹುದು, ಸೊ ಕೇಶವಮೂರ್ತಿ ಸರ್ ಆಗ್ಬಹುದು, ಸೊ ನಮ್ಮ ಜಗದೀಶ್ ಸರ್ ಆಗ್ಬಹುದು, ಮತ್ತೆ ನಮ್ಮ ಇವರು ನೇತ್ರ ಮೇಡಮ್ ಅವ್ರು ಆಗ್ಬಹುದು, ನಳಿನಿ ಪ್ರಕಾಶ್ ಮೇಡಮ್ ಆಗ್ಬಹುದು. ಸೊ ಎಲ್ರಿಗೂ ಸಮೇತ ಮತ್ತೊಮ್ಮೆ ಮಗದೊಮ್ಮೆ ನಾನು ಸ್ವಾಗತಗಳನ್ನ ಬಯಸ್ತಾ ಇದ್ದೀನಿ ಝೂಮ್ ಮೀಟಿಂಗ್ ಗೆ. ಮತ್ತೆ ನಮ್ಮ ಸಂಸ್ಥೆಯ ಟಾಪ್ ಲೀಡರ್, ಈ ಟೀಮ್ ನ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಈ ಟೀಮಿನ ಫೌಂಡರ್, ನನ್ನ ಪ್ರೀತಿಯ ಸಂತೋಷ್ ಶೆಟ್ಟಿ ಸರ್. ರಿಯಲಿ ಸೊ ನಾನು ಡೇ ಒನ್ನಿಂದ ನಾನು ಯಾವ ಕೆಲಸ ಸ್ಟಾರ್ಟ್ ಮಾಡಿದ್ನೋ ಅವಾಗ್ಲಿಂದನೂ ಕೂಡ ಇವ್ರನ್ನ ಪಾಲನೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಇವ್ರು ಒಂದಷ್ಟು ಟಿಪ್ಸ್ ಗಳು ನನಗೆ ಕೊಟ್ಟಿದ್ರು. ಇವತ್ತು ನಾನ್ ಬೆಳೆದಿದ್ದೀನಿ ಅಂದ್ರೆ, ನಾನು ಇವತ್ತು ಇಷ್ಟು ಮಟ್ಟಿಗೆ ಡೈಮಂಡ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಸಂತೋಷ್ ಸರ್ ಕೂಡ ಸಮೇತ. ಸಂತೋಷ್ ಸರ್ ಕೂಡ ಹೌದು. ಯಾಕಂದ್ರೆ ನನಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರು ತುಂಬಾ ಒಳ್ಳೆ ಟಿಪ್ಸ್ ಕೊಟ್ಟಿದ್ರು. ನೋಡಿ ಸಾಗರ್, ನಿಮಗೆ 1,000 ಬರುತ್ತಂದ್ರೆ ಆ 1,000ದಲ್ಲಿ ನೀವು ಯಾವ ತರ ಡಿವೈಡ್ ಮಾಡ್ಕೋಬೇಕು, ಫೀಲ್ಡಿಗೆ ಯಾವ ತರ ಡಿವೈಡ್ ಮಾಡ್ಕೋಬೇಕು, ಮತ್ತೆ ನೀವು ನಿಮ್ಮ ಟೀಮಿಗೆ ಎಷ್ಟು ಖರ್ಚು ಮಾಡ್ಲಿಕ್ಕೆ ಡಿವೈಡ್ ಮಾಡ್ಬೇಕು, ನಿಮ್ ಪರ್ಸನಲ್ ಯೂಸ್ಗೆ ಎಷ್ಟು ಮಾಡ್ಕೋಬೇಕು, ಫ್ಯಾಮಿಲಿಗೆ ಎಷ್ಟು ಮಾಡ್ಕೋಬೇಕು. 1,000 ರೂಪಾಯಿನಲ್ಲಿ ಈ ತರ ಡಿವೈಡ್ ಮಾಡ್ಕೊಳ್ತೀರಾ ಅಂದ್ರೆ 1 ಲಕ್ಷದಲ್ಲಿ ಯಾವ ತರ ಮಾಡ್ಬೇಕು ಎಲ್ಲಾನು ಸಮೇತ ಅವ್ರು ಪರ್ಸನಲಿ ಮಂಡ್ಯಕ್ಕೆ ಬಂದು, ಮಂಡ್ಯದಲ್ಲಿ ನಮ್ದೊಂದು ಫ್ರಾಂಚೈಸಿ ಇತ್ತು, ಆ ಫ್ರಾಂಚೈಸಿಲಿ ಕುತ್ಕೊಂಡು ಮಾತಾಡಿದ್ದು ಇವತ್ತು ಸಮೇತ ಕಿವಿಲಿ ಜುಮ್ ಅನ್ನತ್ತೆ. ಅವ್ರು ಹೇಳಿದ್ದು ನಾನು ಪಾಲನೆ ಮಾಡಿದ್ದಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಮನಿ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ. ಸೊ ಇವತ್ತು ಇಷ್ಟು ಮ್ಯಾನೇಜ್ ಮಾಡ್ತಾ ಇದ್ದೀನಿ, 2 ಕಾರ್ ಮೇಂಟೈನ್ ಮಾಡ್ತಿದ್ದೀನಿ, ಒಂದ್ ಸೈಟ್ ತಗೊಂಡಿದ್ದೀನಿ, ಆಯ್ತಾ? ಸೊ ಗೋಲ್ಡ್ ಮಾಡಿದ್ದೀನಿ, ಒಳ್ಳೊಳ್ಳೆ ಲಕ್ಸುರಿ ಲ್ಯಾವಿಶ್ ಲೈಫ್ ನ ಲೀಡ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣಕರ್ತರು ಸಂತೋಷ್ ಸರ್. ನೋಡಿ, ದುಡ್ಡು ಬಂದಿದ ತಕ್ಷಣ ದುಡ್ಡನ್ನ ಯಾವ ತರ ಯೂಸ್ ಮಾಡ್ಕೊಳ್ತೀವೋ ಅದು ಬಹಳ ಮುಖ್ಯ, ಅದು ರಿಯಲಿ ಬಹಳ ಮುಖ್ಯ. ಆ ಬುದ್ಧಿವಂತಿಕೆನ ಹೇಳ್ಕೊಟ್ಟಿದ್ದು ನನಗೆ ಸಂತೋಷ್ ಸರ್. ನನಗೆ 1 ಲಕ್ಷ ಬಂತಂದ್ರೆ ಎಲ್ಲೆಲ್ಲಿ ಡಿವೈಡ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಪಕ್ಕಾ ಪ್ಲಾನ್ ಮಾಡ್ತೀನಿ. ಅವತ್ತು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಕಲ್ತ್ಕೊಂಡಿದ್ದೀನಿ. ಸೊ ಆ ಟೀಮಿಗೆ ಬಂದು ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ ಅಂತ ಹೇಳಿದ್ರೆ ಸೊ ರಿಯಲಿ ನನ್ಗೆ ಸಖತ್ ಖುಷಿ ಆಗ್ತಿದೆ. ಸೊ ಸಂತೋಷ್ ಸರ್, ಲವ್ ಯು ಸರ್. ಸೊ ನನ್ನನ್ನ ನೀವು ಇಷ್ಟಪಟ್ಟಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೀವೇ ಇದ್ದೀರಾ. ಖುಷಿ ಅಂತ ಹೇಳಿದ್ರೆ ನಮ್ ಪರ್ಸನ್ ಹುಡುಗ ಹೇಗಿದ್ದ, ಕಾಲೇಜ್ ಹುಡುಗ ಇವತ್ತು ಹೇಗಿದ್ದ, ಹೇಗಾದ ಗೊತ್ತಾ, ನಮ್ಮ ಚಿನ್ನಾರಿ ಮುತ್ತ ಅಂತಾರಲ್ಲ. ಸೊ ನಮಗ್ ಬಹಳ ಖುಷಿ ಆಗತ್ತೆ. ನಮ್ ಲೆಜೆಂಡ್ ಪರ್ಸನ್ ಈಗ ಜಸ್ಟ್ ನಾನು MD ಸರ್ ಝೂಮ್ ಅಲ್ಲಿ ಕೇಳಿದೆ, ಆನಿವರ್ಸರಿಗೆ ಬೆನ್ಸ್ ಲೆವೆಲ್ ಹೋಗ್ತೀನಿ, ಎಲ್ಲಿ ಹುಲಿ ಹೊಟ್ಟಲ್ಲಿ ಹುಲಿ ಹುಟ್ಟೋದು ಅಂತಾರಲ್ಲ, ಅದಕ್ಕೇನೆ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಹೇಳೋದು. ಸೊ ಬಹಳ ಖುಷಿ ಆಯ್ತು ಇವತ್ ನಿನ್ ಮಾತು ಕೇಳಿ, ಖುಷಿ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಝೂಮಿಗೆ ಬಂದಿರೋ ಖುಷಿ ಆಯ್ತು. ಹೇಗಿತ್ತು ಹುಡುಗ ಇವತ್ತು ಒಂದು ಚೀಫ್ ಗೆಸ್ಟ್ ಆಗಿ ಮಾತಾಡೋ ಲೆವೆಲ್ಗೆ ಆ ಹುಡುಗನ ಆಡಿ ಕಾರ್ ತಗೊಂಡಿದ್ದು, ಆ ಹುಡುಗನ ಇವಾಗ ಡಬಲ್ ಡೈಮಂಡಿಗೆ ಹೋಗ್ತಾ ಇರೋದು, ಅಯ್ಯೋ ನಂಬಲಿಕ್ಕೆ ಸಾಧ್ಯತೆ ಇಲ್ಲ, ಆದ್ರೆ ನಂಬಲೇಬೇಕು. ಕರೆಕ್ಟ್, ಹೌದು ಅಲ್ವಾ? ಸೊ ವೆಲ್ಕಮ್ ಟು ಝೂಮ್ ಮೀಟಿಂಗ್ ಸಾಗರ್, ಕ್ಯಾರಿ ಆನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸರ್. ನಿಮ್ಮಿಂದ ಸರ್ ನಾನು ಇಲ್ಲಿ ಗಂಟೆ ಬೆಳೆದಿದ್ದು. ನಿಮ್ ಟಿಪ್ಸ್ ನ ಬಳಸ್ಕೊಂಡು ನಾನು ಏನ್ ಮಾಡ್ತೀನಿ ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ಬೆಳೆಯೋದಿಕ್ಕೆ ಒಂದು ಒಳ್ಳೆ ಟಿಪ್ಸ್ ಇದು. ಸೊ ನಾನೇನ್ ಮಾಡ್ತೀನಿ, ಒಂದ್ಸಲ ನಳಿನಿ ಪ್ರಕಾಶ್ ಮೇಡಮ್ ಮಾತಾಡೋದ್ನು ಕೂಡ ಕ್ಯಾಚ್ ಮಾಡ್ತೀನಿ, ಒಂದ್ಸಲ ಪ್ರಿಯ ಮೇಡಮ್ ಮಾತಾಡೋದ್ನು ಕೂಡ ಕ್ಯಾಚ್ ಮಾಡ್ತೀನಿ, ಒಂದ್ಸಲ ನಮ್ಮ ಕೇಶವಮೂರ್ತಿ ಸರ್ ಮಾತಾಡೋದ್ನು ಕೂಡ ಕ್ಯಾಚ್ ಮಾಡ್ತೀನಿ, ಸಂತೋಷ್ ಸರ್ ಮಾತಾಡೋದ್ನು ಕೂಡ ಕ್ಯಾಚ್ ಮಾಡ್ತೀನಿ. ಎಲ್ರದ್ದು ಕೇಳ್ಕೊಂಡು ನಾನ್ ಮಾಸ್ಟರ್ ಆಗ್ಬಿಡ್ತೀನಿ ಅಷ್ಟೇ. ಇಲ್ಲಿ ಮಾಡ್ಬೇಕಾದ್ರೆ ಅಷ್ಟೇ. ಈ ಬಿಸ್ನೆಸ್ ಏನ್ ಗೊತ್ತಾ, ಕಟ್ಟು ಕಾಪಿ ಪೇಸ್ಟ್.
ನಾನು ಅಬ್ಸರ್ವ್ ಮಾಡಿ ನನ್ನ ಸ್ಪೀಚ್ ಅಲ್ಲಿ ಎಲ್ಲಾರನ್ನೂ ನಾನು ಬಳಸ್ಕೊಳ್ತೀನಿ, ಎಲ್ಲಾರದನ್ನು ಕೂಡ ಕದ್ದಿದ್ದೀನಿ ನಾನು, ಎಲ್ಲಾರನ್ನೂ ಕೂಡ ಕದ್ಕೊಂಡು ನಾನ್ ಮಾಸ್ಟರ್ ಆಗಿದ್ದೆ ಅಷ್ಟೇ, ಬೇರೆ ಏನು ಇಲ್ಲ. ನಿಮ್ದು ಕೂಡ ಅಷ್ಟೇ ಸರ್. ಎಂತ ಲೆಜೆಂಡರಿ ಲೀಡರ್ ನಿಮ್ ಒಟ್ಟಿಗಿದ್ದಾರೆ, ಕಂಪನಿಯ ಟಾಪ್ ಲೀಡರ್ ನಿಮ್ ಒಟ್ಟಿಗಿದ್ದಾರೆ. ನೀವ್ ಹೆಂಗ್ ಬೆಳಿಬೋದು ಗೊತ್ತಾ, ಹೆಂಗ್ ಬಳಸ್ಕೋಬಹುದು ಗೊತ್ತಾ? ಅದ್ರಲ್ಲೂ ಎಂತೆಂತ ಇವೆಂಟ್ ಗಳು ಮಾಡ್ತಾ ಇರ್ತಾರೆ. ಎಂತ ತಾರೆಗಳ ಸಮ್ಮಿಲನ ಅಂತ ಮಾಡಿದ್ರು, ಬಣ್ಣ ಬಣ್ಣದ ಲೋಕ ಅಂತ ಮಾಡಿದ್ರು. ಅವ್ರೆಲ್ಲ ನೋಡ್ಕೊಂಡು ನಾನು ಮೋಟಿವೇಶನ್ ಆಗ್ತಿರ್ತಿದ್ದೆ. ಎಷ್ಟೆಷ್ಟು ಚೆನ್ನಾಗಿ ಇವೆಂಟ್ ಮಾಡ್ತಾರಪ್ಪ ಅವರು, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಟೀಮ್ ವರ್ಗೆಲ್ಲ ಎಷ್ಟು ಬೆಲೆ ಕೊಡ್ತಾರೆ, ಎಷ್ಟು ವ್ಯಾಲ್ಯೂ ಕೊಡ್ತಾರೆ. ಸೊ ನಾನು ಆತರ ಬೆಳಿಬೇಕಲ್ಲ, ನಾನು ಆತರ ಏನಾದ್ರು ಮಾಡ್ಬೇಕಲ್ಲ ಅಂತ ಇವತ್ತು ಸಂತೋಷ್ ಸರ್ ನೋಡಿ 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 ನೋಡಿನ ನಾನು ಕಲ್ತಿರೋದು. ಅವರು ನೋಡಿ ಸೇಲ್ಸ್ ಮೇಲೆ ಫೋಕಸ್ ಮಾಡಲ್ಲ, ಅವರು ಏನಿದ್ರು ಇವೆಂಟ್ ಮೇಲೆ ಫೋಕಸ್ ಮಾಡ್ತಾರೆ. ಟೀಮಿಗೆ ಏನ್ ಕೊಡ್ಬೇಕು, ಟೈಮ್ ಟು ಟೈಮ್ ಟೀಮಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಿದ್ದಾರೆ. ಕರೆಕ್ಟ್ ಅಲ್ಲ? ನೋಡಿ ಅವ್ರ ತರ ನಾವು ದುಡ್ಡು ಮಾಡ್ಬೇಕಂದ್ರೆ ನಮ್ ಟೀಮಿಗೆ ನಾವೇನ್ ಕೊಡ್ತೀವಿ ಅದು ಬಹಳ ಮುಖ್ಯ. ನಮ್ ಟೀಮಿಗೆ ನಾವೇನ್ ಕೊಡ್ತೀವಿ ಅದು ಬಹಳ ಮುಖ್ಯ. ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತೀನಿ. ಸೊ ಈಗ ಝೂಮ್ ಅಲ್ಲಿ ಕೇಳ್ತಾ ಇದೆ, ಸೊ ಮೊದಲ ಹೆಜ್ಜೆ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು RK ಟೀಮ್ ಇಂದ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಇರ್ಬೋದು ಮೋಸ್ಟ್ ಪ್ರಾಬ್ಲಿ. ಸೊ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಮೊದಲ ಹೆಜ್ಜೆ ಕಾರ್ಯಕ್ರಮ ಮಾಡ್ತಿರೋದು ಯಾರಿಗೋಸ್ಕರ? ಫಸ್ಟ್ ನಾವು ತಲೆ ಹಾಕೋಬೇಕು. ಮೊದಲ ಹೆಜ್ಜೆ ಈವೆಂಟ್ ಮಾಡ್ತಿರೋದು RK ಟೀಮ್ ಇಂದ ಮಾಡ್ತಿರೋದು ಯಾರಿಗೋಸ್ಕರ ಇರಬಹುದು? ಯಾರಾದ್ರೂ ಒಂದ್ ಇಬ್ರು ಹೇಳ್ಬೋದಾ? ಯಾರಿಗೋಸ್ಕರ? ಇಲ್ಲ ಸಂತೋಷರ್ಗೋಸ್ಕರ. ಹೇಳ್ತಿರಲ್ಲ ಮೊದಲ ಹೆಜ್ಜೆ ಮಾಡಿ ಅಂತ, ಅದಕ್ಕೆ ಸಂತೋಷ್ ಸರ್ ಮಾಡ್ತಿರೋದು ಗೊತ್ತಾ ನಿಮ್ಗೆ? ಮೊದಲ ಹೆಜ್ಜೆ ಮಾಡ್ತಿರೋದು ಮೇಡಮ್ಗೋಸ್ಕರ, ಮೊದಲ ಹೆಜ್ಜೆ ಮಾಡ್ತಿರೋದು ನಳಿನಿ ಮೇಡಮ್ಗೋಸ್ಕರ. ಇಲ್ಲ ಮೊದಲ ಹೆಜ್ಜೆ ಮಾಡ್ತಿರೋದು ಕೇಶವಮೂರ್ತಿ ಸರಿಗೋಸ್ಕರ. ಹೌದಾನೆ? ನೋಡಿ, ಮೊದಲ ಹೆಜ್ಜೆ ಮಾಡ್ತಿರೋದು ನಮಿಗೋಸ್ಕರ, ನನ್ನ ಉದ್ಧಾರಕ್ಕೋಸ್ಕರ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರು ಮೊದಲ ಹೆಜ್ಜೆಗೆ 10 ಜನ, 15 ಜನ, 20 ಜನ, 25 ಜನ, 30 ಜನ, 40 ಜನ, 50 ಜನ ಕರ್ಕೊಂಡೋಗಿ ಕೂರಿಸ್ತಾರೆ. ಕರ್ಕೊಂಡೋಗಿ ಕೂರ್ಸೋದ್ರಿಂದ ಲಾಭ ಏನು ನಾನು ಅರ್ಥ ಮಾಡಿಸ್ತೀನಿ. ಕರ್ಕೊಂಡೋಗಿ ಕೂರ್ಸೋದ್ರಿಂದ ಲಾಭ ಏನು ಅಂತ ಹೇಳ್ತೀನಿ. ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮೆಲ್ರಿಗೂ ಕನ್ಸು ಏನಿದೆ, V-Star ಅಲ್ಲಿ ರೇಸ್ ಅಲ್ಲಿ ನಾವು ಓಡ್ತಾ ಇದೀವಿ. 18 ರ್ಯಾಂಕು ಓಡ್ತಾ ಇದೀವಿ. ಹೆಂಗಾದ್ರ ಮಾಡಿ ನಾವು 18 ರ್ಯಾಂಕ್ ರೀಚ್ ಆಗ್ಬೇಕಪ್ಪ. ಎಲ್ರ ತಲೆಯಲ್ಲಿದೆ ಹೆಂಗನ್ನ ಮಾಡಿ 18 ರ್ಯಾಂಕ್ ರೀಚ್ ಆಗ್ಬೇಕು. 100 ಕೋಟಿ, 72 ಕೋಟಿ ಕ್ಯಾಶು, 28 ಕೋಟಿ ಅವಾರ್ಡ್ ರಿವಾರ್ಡ್, 100 ಕೋಟಿ ತಗೊಳ್ಳೇಬೇಕು. ತಲೆ ಮೇಲೆ ತಲೆ ಬೀಳಿ 100 ಕೋಟಿ ಬೇಕು ಅಂತ ಎಲ್ರ ತಲೆಯಲ್ಲಿ ಇದೆ. ನಿಜನ ಸುಳ್ಳ? ಎಲ್ರ ತಲೆ ಇದೇ ಓಡ್ತಿರೋದು. ಸುಮ್ನೆ ನಾವು ಕೆಲಸ ಮಾಡ್ತಿಲ್ಲ. V-Star ಅಲ್ಲಿ 100 ಕೋಟಿ ಬೇಕು, 100 ಕೋಟಿ ಬೇಕು, 100 ಕೋಟಿ ಬೇಕು, 100 ಕೋಟಿ ಬೇಕು. ಇದು ಎಲ್ರ ತಲೆಯಲ್ಲೂ ಇದೆ. ಕರೆಕ್ಟಾ? ಈ 100 ಕೋಟಿ ಹೆಂಗ್ ತಗೊಳ್ಳೋದು? ಕರೆಕ್ಟಾ? ಈ 100 ಕೋಟಿ ಹೆಂಗ್ ತಗೊಳ್ಬೇಕು ಅಂತ ಹೇಳಿದ್ರೆ, ಈಗ ವಾರ ವಾರ V-Star ಗೆ ಜೈ, ಝೂಮ್ ಅಲ್ಲಿ ಬಂದ್ರೆ ಜೈ, ಮೀಟಿಂಗ್ ಅಲ್ಲಿ ಬಂದ್ರೆ ಜೈ, ಆಯ್ತಾ? ಸೊ ಎಲ್ಲಾದ್ರೂ V-Star ಗೆ ಜೈ, ಮನೇಲಿ ಇದ್ರೆ ಜೈ, ಮೀಟಿಂಗ್ ಅಲ್ಲಿ ಇದ್ರೆ ಜೈ, ಹೆಡ್ ಆಫೀಸ್ ಬಂದ್ರೆ ಜೈ, V-Star ಗೆ ಜೈ, V-Star ಗೆ ಜೈ, V-Star ಗೆ ಜೈ, V-Star ಗೆ ಜೈ ಅಂದ್ರೆ ಸೊ ವಾರ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತಾ? ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಏನ್ ಬರಬೇಕು? ನಮ್ಗೆ 100 ಕೋಟಿ ದುಡ್ಡು ಬೇಕಂದ್ರೆ ಆಯ್ತಾ, ವಾರ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ಬಿಟ್ಟು ವಾರ ಸೊ ನಮ್ಗೆ ಇನ್ಕಮ್ ತಗೊಳ್ಬೇಕು. ವಾರ 5,000ನೋ 10,000ನೋ 20,000ನೋ 50,000ನೋ 1 ಲಕ್ಷನೋ 1.5 ಲಕ್ಷನೋ 2.5 ಲಕ್ಷನೋ ವಾರ ಇನ್ಕಮ್ ತಗೊಂಡ್ರೆ ಮಾತ್ರ, ಹನಿ ಗೂಡ್ಸಿದ್ರೆ ಮಾತ್ರ ನಾವು 18 ರ್ಯಾಂಕು 100 ಕೋಟಿ ತಗೊಳ್ಬಹುದು. ಸರಿ, ಈಗ ವಾರ ದುಡ್ಡು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸುಮ್ನೆ ಕ್ಯಾಲ್ಕುಲೇಟ್ ಮಾಡಿ. ವಾರ ದುಡ್ಡು ಬರ್ಬೇಕಂದ್ರೆ ಏನ್ ಬರ್ಬೇಕು? V-Star ಅಲ್ಲಿ ಏನ್ ಬರ್ಬೇಕು ಹೇಳಿ? ಲೆಫ್ಟ್ ರೈಟ್ ಐಡಿಗಳು ಬರ್ಬೇಕು, ಬಿಸ್ನೆಸ್ ಬರ್ಬೇಕು, ಎಂಟ್ರಿಗಳು ಬರ್ಬೇಕು. ಸರಿ ಸರ್, ಎಂಟ್ರಿಗಳು ಯಾರು ತಗೊಂಡ್ಬರ್ತಾರೆ? ಎಂಟ್ರಿಗಳು ಹಂಗೆ ಆಟೋಮೆಟಿಕ್ ಆಗುತ್ತಾ? ಸೊ ಎಂಟ್ರಿಗಳು ಯಾರು ತಗೊಂಡು ಬರ್ತಾರೆ ಅಂತ ಹೇಳಿದ್ರೆ, ಹೋಗಿ ಪ್ಲಾನ್ ಹೇಳೋದ್ರಿಂದ ಎಂಟ್ರಿಗಳು ಬರುತ್ತೆ. ನಿಜನಾ ಸುಳ್ಳ? ನೋಡಿ, ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನಮಗೆ 100 ಕೋಟಿ ಬೇಕು, 18 ರ್ಯಾಂಕ್ ನಾವು ಹೊಡಿಬೇಕು ಅಂತ ಹೇಳ್ಬಿಟ್ಟು. ಸೊ 100 ಕೋಟಿ ಬರ್ಬೇಕಂದ್ರೆ ವಾರ ಕ್ಲೋಸಿಂಗ್ ಬರ್ಬೇಕು. ಆ ಕ್ಲೋಸಿಂಗ್ ಬರ್ಬೇಕು ಅಂತ ಹೇಳಿ ನಾವು ಪ್ಲಾನ್ ಹೇಳಬೇಕು. ಹೌದಾ ಅಲ್ವಾ? ನಾವು ಪ್ಲಾನ್ ಹೇಳಿದ್ರೆ ಮಾತ್ರ ನಮಗೆ ಕ್ಲೋಸಿಂಗ್ ಬರುತ್ತೆ. ಕ್ಲೋಸಿಂಗ್ ಬಂದ್ರೆ ಮಾತ್ರ ದುಡ್ಡು ಬರುತ್ತೆ. ಸೊ ಈಗ ಪ್ಲಾನು ನೀವು ಒಬ್ರೇ ಡೈಲಿ ಹೋಗಿ ಪ್ಲಾನ್ ಕೊಡೋದು, ಡೈಲಿ ನೀವೇ ಫಾಲೋ ಮಾಡೋದು, ಡೈಲಿ ನೀವೇ ಇನ್ವಿಟೇಷನ್ ಕೊಡೋದು, ನೀವು ಒಬ್ರೇ ಮಾಡಿದ್ರೆ, ನೀವು ಒಬ್ರೇ ವಾರ ಪೂರ ಪ್ಲಾನ್ ಕೊಟ್ರೆ ನಿಮ್ಗೆ ವಾರಕ್ಕೆ 3 ಐಡಿನೋ 4 ಐಡಿನೋ 5 ಐಡಿನೋ ಅಥವಾ 10 ಐಡಿನೋ ತೆಗಿಬಹುದು ನೀವು ಒಬ್ರೇ. ಹೌದಾ ಅಲ್ವಾ? ಆಲೋಚನೆ ಮಾಡಿ. ನೀವು ಒಬ್ಬರೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸೊ ಒಂದು ವಾರಕ್ಕೆ 10 ಗಂಟೆ ತೆಗಿಬಹುದು, 10,000 ರೂಪಾಯಿ ಗಂಟೆ ಇನ್ಕಮ್ ತಗೊಳ್ಬಹುದು. ನಮ್ಮ ಆಸೆ ಇರೋದೇನು? ವಾರಕ್ಕೆ 2.5 ಲಕ್ಷ ಇನ್ಕಮ್ ಬೇಕು ಅಂತ. ನಿಜನಾ ಸುಳ್ಳ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ಲಾನ್ ಹೇಳೋರ್ನ ಜಾಸ್ತಿ ಮಾಡ್ಕೋಬೇಕು. ಆಲೋಚನೆ ಮಾಡಿ, ಪ್ಲಾನ್ ಹೇಳೋರ್ನ ಜಾಸ್ತಿ ಮಾಡ್ಕೋಬೇಕು. ನಮ್ಮ ಟೀಮ್ ಅಲ್ಲಿ ಒಂದು ದಿನಕ್ಕೆ 40 ಪ್ಲಾನು 50 ಪ್ಲಾನ್ ಒಂದ್ ದಿನ ಕೇಳ್ತಿರೋದು. 40 ಪ್ಲಾನು 50 ಪ್ಲಾನು 100 ಪ್ಲಾನ್ ಒಂದ್ ದಿನಕ್ಕಾದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದ್ ದಿನಕ್ಕೆ 100 ಪ್ಲಾನ್ ಐತಂದ್ರೆ ಒಂದ್ ದಿನದ ನಿಮ್ಮ ಇನ್ಕಮ್ 20,000.
ಅರ್ಥ ಆಗ್ತಿದ್ಯಾ ಸರ್? ಈ ಪ್ಲಾನರ್ ಗಳನ್ನ ಹುಟ್ಟಾಕದಿದೆಯಲ್ಲ, ಅಲ್ಲೇ ಇರೋದು ಆಟ. ವಿ ಸ್ಟಾರ್ ಅಲ್ಲಿ ನಾವೆಲ್ಲ ಫೇಲ್ ಆಗ್ತಿರೋದು ಇಲ್ಲೇ ಮೈ ಡಿಯರ್ ಫ್ರೆಂಡ್ಸ್. ನಾವೆಲ್ಲರೂ ಕೂಡ ಒದ್ದಾಡ್ತಿರೋದು ಇಲ್ಲೇ. ಈ ಪ್ಲಾನರ್ ಗಳನ್ನ ಹುಟ್ಟಾಕೋದಿಕ್ಕೆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮಿನ ಹೆಸರು ಮೊದಲ ಹೆಜ್ಜೆ. ಅರ್ಥ ಆಗ್ತಿದ್ಯಾ? ಆ ಸಿಸ್ಟಮ್ ಹೆಸರೇ ಮೊದಲ ಹೆಜ್ಜೆ. ಪ್ಲಾನರ್ ಗಳನ್ನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ. ಎಕ್ಸಾಂಪಲ್, ಇವಾಗ ನೀವು ಥರ್ಡ್ ರ್ಯಾಂಕ್ ಅಲ್ಲಿ ಇದ್ದೀರಾ ಅಂದ್ರೆ ನೀವು ಮಿನಿಮಮ್ ಲೆಫ್ಟ್ ಅಲ್ಲಿ 20 ಜನ, ರೈಟ್ ಅಲ್ಲಿ 10 ಜನ ಮಾಡಿದ್ರೆ ಮಾತ್ರ ನಿಮ್ದು ಥರ್ಡ್ ರ್ಯಾಂಕ್ ಪಾಸ್ ಆಗಿರುತ್ತೆ. ಅದರಲ್ಲಿ ಆಕ್ಟಿವ್ ಇನ್ಆಕ್ಟಿವ್ ಎಲ್ಲ ಲೆಕ್ಕಾಚಾರ ಹಾಕೊಂಡೆ 50% ತೆಗೆದುಬಿಟ್ರೆ ನೀವು ಥರ್ಡ್ ರ್ಯಾಂಕ್ ಅಲ್ಲಿ ಇರೋರು 15 ಜನಕ್ಕೆ ಮೊದಲ ಹೆಜ್ಜೆ ಕರ್ಕೊ ಬಂದ್ರೆ ಮಾತ್ರ ನೀವು ವಾರಕ್ಕೆ 2 ಲಕ್ಷ ಕ್ಯಾಪಿನ್ ತಗೊಳ್ಳೋ ಮಟ್ಟಿಗೆ ಬೆಳಿತೀರಾ. ನೀವು ಒಬ್ರೇ ಬಂದ್ರಿ, ಥರ್ಡ್ ರ್ಯಾಂಕ್ ಅಲ್ಲಿ ಇದ್ರಿ, ನೀವು ಥರ್ಡ್ ರ್ಯಾಂಕ್ ಅಲ್ಲಿ ಇದ್ದವ್ರು ನೀವು ಒಬ್ರೇ ಬಂದ್ರಿ ಅಂತ ಹೇಳಿದ್ರೆ ಮದರ್ ಪ್ರಾಮಿಸ್ ಹೇಳ್ತೀನಿ, ನೀವು ಇನ್ನೇ 2 ತಿಂಗಳು 3 ತಿಂಗಳು ವರ್ಷದೊಳಗಡೆ ಬದಲಾಗ್ಲಿಲ್ಲ, ಮೊದಲೇ ಹೆಜ್ಜೆಗೆ ನೀವು 20 ಜನ 30 ಜನ ಕರ್ಕೊಂಡ್ ಬರ್ಲಿಲ್ಲ, ಯಾವುದೇ ಕಾರಣಕ್ಕೂ ಬರ್ದ್ ಕೊಡ್ತೀನಿ ಕ್ಯಾಪಿಂಗ್ ಬರಕ್ ಸಾಧ್ಯನೇ ಇಲ್ಲ. 18 ರ್ಯಾಂಕ್ ಆಗಕ್ಕೆ ನಮ್ಮ ಅಪ್ರಾಣೆ ಆಗಲ್ಲ. ಯೋಚನೆ ಮಾಡಿದೀರಾ? ನೆಕ್ಸ್ಟ್ ಡಬಲ್ ಡೈಮಂಡ್, ರೂಬಿ ಡೈಮಂಡ್, ಬ್ಲೂ ಡೈಮಂಡ್, ಬ್ಲಾಕ್ ಡೈಮಂಡ್ ಎಲ್ಲ ಹೋಗ್ಬೇಕಂದ್ರೆ ಎಷ್ಟೆಷ್ಟು ಐಡಿಸ್ ಬೇಕು ನೋಡಿದೀರಾ? ನಾವು ಕುಟ್ಟು ಅಂತ 2 ಐಡಿ 3 ಐಡಿ 4 ಐಡಿ 5 ಐಡಿ 10 ಐಡಿ ತಗೊಬಂದ್ರೆ ಯಾವುದೇ ಕಾರಣಕ್ಕೂ ಮೈ ಡಿಯರ್ ಫ್ರೆಂಡ್ಸ್ ನಾವು 18 ರ್ಯಾಂಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಬರ್ದು ಕೊಡ್ತೀನಿ, ಇವತ್ತಿಂದ ಬದಲಾಗಿ ಸಿಸ್ಟಮ್ಗೆ ಇನ್ವಾಲ್ವ್ ಆಗಿ ಸಿಸ್ಟಮ್ಗೆ ಕನ್ವರ್ಟ್ ಆಗಿ ಮೊದಲ ಹೆಜ್ಜೆ ಮಾಡ್ತಿರೋದು ನಿಮಗೋಸ್ಕರ. ನೀವು ಒಬ್ಬರೇ ಬಂದ್ರೆ ನಿಜವಾಗ್ಲೂ ದೊಡ್ಡ ಬ್ಲಂಡರ್ ಮಿಸ್ಟೇಕ್ ಅದೇ. ನೀವು ಒಬ್ಬರೇ ನೀವು ಥರ್ಡ್ ರ್ಯಾಂಕ್ ಅಲ್ಲಿ ಇದ್ದು, ನೀವು 4th ರ್ಯಾಂಕ್ ಅಲ್ಲಿ ಇದ್ದು, 5th ರ್ಯಾಂಕ್ ಅಲ್ಲಿ ಇದ್ದು, 6th ರ್ಯಾಂಕ್ ಅಲ್ಲಿ ಇದ್ದು, 7th ರ್ಯಾಂಕ್ ಅಲ್ಲಿ ಇದ್ದು, 8th ರ್ಯಾಂಕ್ ಅಲ್ಲಿ ಇದ್ದು, 9th ರ್ಯಾಂಕ್ ಅಲ್ಲಿ ಇದ್ದು ನೀವು ಒಬ್ಬರೇ ಬರ್ತೀರಾ? ಮದರ್ ಪ್ರಾಮಿಸ್ ನೀವು ಬಿದ್ರಿ. ವಿತಿನ್ 6 ಮಂತ್ ಒಳಗಡೆ ನಿಮ್ಮ ಸೇಲ್ಸ್ ಗ್ಯಾರಂಟಿ ಡೌನ್ ಆಗುತ್ತೆ. ಇದು ನಾನು ನೋಡಿರ್ತಕ್ಕಂತ ಸಿಸ್ಟಮ್ ಅಲ್ಲಿ. ನಾನು ಯಾರನ್ನೋ ಮೆಚ್ಚಕ್ಕೋಸ್ಕರ ಅಥವಾ ಯಾರಿಗೋ ಸೂಪರ್ ಅನ್ಸ್ಕೋಬೇಕು ಅದಕ್ಕೋಸ್ಕರ ನಾನು ಮಾತಾಡ್ತಿಲ್ಲ, ಅದಕ್ಕೋಸ್ಕರ ನಾನು ಸಿಸ್ಟಮ್ ಹೇಳ್ತಿಲ್ಲ. ನಾನು ಇಷ್ಟು ವರ್ಷದಲ್ಲಿ ಸಿಸ್ಟಮ್ ಬಗ್ಗೆ ನಾನು ಕಲಿತಾ ಬಂದಿದ್ದೀನಿ. ಸಿಸ್ಟಮ್ ಏನು ಅಂತ ಅಳವಡಿಸ್ಕೊಂಡವ್ರನ್ನ ನೋಡ್ತಾ ಬಂದಿದ್ದೀನಿ. ಯಾರು ಸಿಸ್ಟಮ್ ನ ಅಳವಡಿಸ್ಕೊಂಡವರು, ಯಾರು ಸಿಸ್ಟಮ್ ಪ್ರಕಾರ ಕೆಲಸ ಮಾಡ್ತಾರೋ ಅವರು ದುಡ್ಡನ್ನ ಮಿಂಟ್ ಮಾಡಿದರೆ ಮಾಡ್ತಾ ಇದ್ದಾರೆ. 18 ರ್ಯಾಂಕ್ ಆಲ್ರೆಡಿ ಫಿನಿಶ್ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್. ಈ ಸಿಸ್ಟಮ್ ಅಲ್ಲಿ 18 ರ್ಯಾಂಕ್ ಆಲ್ರೆಡಿ ಹೊಡೆದು 20 ರ್ಯಾಂಕ್ ಅಂತ ಹೋಗ್ತಿದ್ದಾರೆ. ಅಂತ ಪವರ್ಫುಲ್ ಸಿಸ್ಟಮ್ ಇದು. ನನ್ಗಿಂತ ಬರೀ 8 ತಿಂಗಳು ದೊಡ್ಡವರು ಆಲ್ರೆಡಿ 17 ರ್ಯಾಂಕ್ ಪಾಸ್ ಮಾಡಿದ್ದಾರೆ. ನನ್ಗಿಂತ ಬರೀ 8 ರಿಂದ 9 ತಿಂಗಳು ಅಷ್ಟೇ ದೊಡ್ಡವರು. ಸರಿ ಗೊತ್ತು ಯಾರು ಅಂತ ಹೇಳ್ಬಿಟ್ಟು, ಸಂತೋಷ್ ಸರಿ ಗೊತ್ತು. 17 ರ್ಯಾಂಕ್ ಪಾಸ್ ಮಾಡಿ 18 ರ್ಯಾಂಕ್ ಅಲ್ಲಿ ಇದ್ದಾರೆ. ಗೆದ್ದಿರೋ ಪ್ಲಾನ್ ಇದು. ನನ್ನ ಮಾತು ಕೇಳಿ ನಿಮ್ದು ಏನು ಇಲ್ಲ ನೋಡಿ. ಸಂತೋಷ್ ನಿಮಗೆ ಮೊದಲ ಹೆಜ್ಜೆ ಮಾಡ್ಕೊಡ್ತೀರಾ, ಕರ್ಕೊಂಡ್ಬಂದು ಕೂರ್ಸಿ ಅಲ್ಲ, ಹೌದಲ್ವಾ? ಈಗ ನಮ್ಗೆ ಯಾರು ಮಾಡ್ಕೊಡ್ತಿದ್ರು? ಈಗ ಸರಿ ಆಯ್ತು ಸರ್, ನಿಮ್ ತರ ನಾನು ಬಂದಿದ್ದು ವಿ ಸ್ಟಾರಿಗೆ, ಹೌದಾ? ಈಗ ನಾನ್ ಹೆಂಗೆ ಡಿಪೆಂಡ್ ಆಗಿದ್ದೆ ನಾನು ಯಾರ ಮೇಲಾದ್ರು? ನಾನು ಇಂಡಿಪೆಂಡೆಂಟ್ ಆದೆ. ನನ್ನ 8th ರ್ಯಾಂಕ್. ಸೊ ನೋಡಿ ಸರ್, ನಾನು 2nd ರ್ಯಾಂಕ್ ಇದ್ದರೆ ನಾನು ಇಂಡಿಪೆಂಡೆಂಟ್ ಆಗ್ಬಿಟ್ಟೆ. ನಾನು 2nd ರ್ಯಾಂಕ್ ಇದ್ದರೆ ಇಂಡಿಪೆಂಡೆಂಟ್ ಆಗ್ಬಿಟ್ಟು ಇವಾಗ್ಲೂ ಕೂಡ ನಿಮ್ಗೆ ಹೇಳ್ತೀನಿ, ಈಗ ನೀವೇನೋ ಡಿಪೆಂಡ್ ಆಗಿದ್ರಾ ದೇರಾಣಿಗೂ 100 ಕೋಟಿ ಬರಲ್ಲ ಸರ್. ನೀವು 100 ಕೋಟಿ ಯಾವುದೇ ಕಾರಣಕ್ಕೂ ಬರಲ್ಲ. ನನ್ ಇಲ್ಲಿ ಯಾರು ಫಸ್ಟ್ ರ್ಯಾಂಕ್ ಅವ್ರು ಇದ್ದೀರಾ ಸರ್? ಎಲ್ಲ ಫಸ್ಟ್ ರ್ಯಾಂಕ್ ಅವ್ರು ಇದ್ದಾರಾ ಸಂತೋಷ್ ಸರ್? ಇದ್ದಾರೆ ಸರ್. ಫಸ್ಟ್ ರ್ಯಾಂಕ್ ಪಾಸ್ ಫಸ್ಟ್ ಸೆಕೆಂಡ್ ಥರ್ಡ್ 4th 6th 7th 8th 9th 10th. ಅಲ್ಲ ಫಸ್ಟ್ ರ್ಯಾಂಕ್ ಏನಪ್ಪಾ ಈ ತರ ಹೇಳ್ತೀರಿ ಅಂತ ಅನ್ಸ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಸಿಸ್ಟಮ್ ನ ಇನ್ವಾಲ್ವ್ ಮಾಡ್ಕೊಡಿ. ಸಾಗರ್, ಸೌತ್ ಇಂಡಿಯಾದ ಒಂದು ಇಮೇಜ್ ಇತ್ತು, ಕಳಿಸ್ತೀನಿ ನೋಡಿ. ನೀವ್ ಹೇಳಿದ್ರಲ್ಲ ಅವ್ರದ್ದು 1 ವರ್ಷಕ್ಕೆ ಎಷ್ಟು ಇನ್ಕಮ್ ಇತ್ತು ಅಂತ ಈಗ ಹಾಕ್ತೀನಿ. ಹಾಕಿ ಸರ್. ನೋಡಿ ಸರ್ ಶೇರ್ ಮಾಡ್ತಾರೆ. ಇದು ಆಲ್ರೆಡಿ ಗೆದ್ದಿರೋ ಪ್ಲಾನ್ ಸರ್. ಮೇಡಮ್ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಹುಚ್ಚು ತರ ಕೆಲಸ ಮಾಡ್ತೀನಿ ಅಂದ್ರೆ ನೀವು ನಂಬಲ್ಲ. ಆಲ್ರೆಡಿ 2 ವಾರಕ್ಕೆ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಮೈಸೂರು, ನಾನು ನೆನ್ನೆ ಮನೆ ಬಿಟ್ಟಿದ್ದೀನಿ. ಮೈಸೂರು ನಿಮ್ ಕಾರ್ಯಕ್ರಮಕ್ಕೆ ಬರೋ ಗಂಟೆ ನಾನು ಮನೆಗೆ ಹೋಗಲ್ಲ. ನಾನು ಕಾರ್ ಒಳಗಡೆ ಕುತ್ಕೊಂಡಿದ್ದೀನಿ, ಇವಾಗ ಫೀಲ್ಡ್ ಅಲ್ಲಿ ಇದೀನಿ ಪ್ರೆಸೆಂಟ್ ನಾನು, ಓಕೆನಾ? ಸೊ ಮನೆಗೆ ಹೋಗಲ್ಲ. ನಿಮ್ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ತಿರ್ಗಾ ನಾನು ಮನೆಗೆ ಬಂದು ಒಂದಿನ ಮಾತ್ರ ಸ್ಟೇ ಆಗ್ತೀನಿ ಮನೆಯಲ್ಲಿ. ತಿರ್ಗಾ ನಾನು ಹೊಟ್ಟೆ ಸಿದ್ದಾಪುರ್ ಸಿರ್ಸಿ ಹೊಟ್ಟೆ ಹೊಸ ಟೀಮ್ ತೆಗಿತಾ ಇದ್ದೀನಿ. ಸಿರ್ಸಿ ಹೊಟ್ಟೆ ಸಿದ್ದಾಪುರಿಗೆ, ಓಕೆನಾ? ಸೊ ಯಾಕೆ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ವಿ ಗೊತ್ತಾ? ನೋಡಿ ಇದಕ್ಕೋಸ್ಕರ ಹೇಳಿದ್ನಲ್ಲ, ನನ್ಕಿಂತ ಬರೀ 8 ತಿಂಗಳು ದೊಡ್ಡವರು ಅಂತ ಹೇಳ್ಬಿಟ್ಟು. ನೋಡಿ ಸರ್, 4 ಕೋಟಿ 1 ವರ್ಷದಲ್ಲಿ ಇನ್ಕಮ್, 4 ಕೋಟಿ 18,93,750 ರೂಪಾಯಿ ಇನ್ಕಮ್ ವಿತ್ ಪ್ರೂಫ್. 17 ರ್ಯಾಂಕ್ ಪಾಸ್ ಮಾಡಿದ್ದೇನೆ ಮನುಷ್ಯ. 17 ರ್ಯಾಂಕ್ ಕಂಪ್ಲೀಟ್ ಮಾಡಿದ್ದೇನೆ ಮನುಷ್ಯ. ಇದು ಬೋನಸ್ ಬಿಟ್ಟು ಕೊಟ್ಟಿರೋದು, ಇದು ಬೋನಸ್ ಬಿಟ್ಟು ಹಾಕಿರೋದು. ಇದು ಬೋನಸ್ ಸೇರಿ ಇನ್ನೂ ಜಾಸ್ತಿ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ ಸರ್, ಮೇಡಮ್ ಅರ್ಥ ಮಾಡ್ಕೊಳ್ಳಿ. ಇದು ಪವರ್ಫುಲ್ ಇಂಡಸ್ಟ್ರಿ, ಪವರ್ಫುಲ್ ಸಿಸ್ಟಮ್. ನಾವ್ ಇಲ್ಲೂ ಬುದ್ಧಿವಂತರಾಗಿಲ್ಲ, ಇಲ್ಲೂ ಕೂಡ ನಾವು ದಡ್ರಂಗಿದೀವಿ ಅಂತ ಹೇಳಿದ್ರೆ ಸತ್ಯವಾಗ್ಲೂ ಸರ್ ಇನ್ನೆಲ್ಲೂ ಹೋದ್ರು ಸಮೇತ ನಮ್ ಮನೆ ಬರೋ ಚೇಂಜ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಇವತ್ತು MD ಸರ್ ಹತ್ರ ಪ್ರಾಮಿಸ್ ಮಾಡಿದೆ ಮೊನ್ನೆ ಮೈಸೂರಲ್ಲಿ ನಾನು ಪ್ರೋಗ್ರಾಮ್ ಮಾಡಿದಾಗ. ಸೊ ನಾನು ಹೇಳಿದೆ, ಸರ್ ಇವತ್ತು ಆಡಿ ತಗೊಂಡಿದ್ದೀನಿ ಸರ್, ನೆಕ್ಸ್ಟ್ ಇಯರ್ ಆನಿವರ್ಸರಿಗೆ ನಾನು ಬೆನ್ಸ್ ತಗೊಳ್ತೀನಿ ಸರ್. ನಾವು ಆಲ್ರೆಡಿ ನೋಡ್ಕೊಂಡ್ ಬಂದಿದೀವಿ. ನಾವು ನೋಡ್ಕೊಂಡ್ ಬಂದು ಸರ್ ಬೆನ್ಸ್ ತಗೊಂಡೇ ತಗೊಳ್ತೀನಿ ಸರ್. ಯಾಕೆ ಸರ್ ಆಗಲ್ಲ?
ಸರ್ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಖರ್ಚಾಕರ್ನ ನಾವು ಜನಕ್ಕೆ ತೋರ್ಸ್ಬೇಕು, ನಮ್ಮ ಅಚೀವ್ಮೆಂಟ್ ತೋರ್ಸ್ಬೇಕು. ಈಗ ನಾನು ಆಡಿ ತಗೊಂಡಿದ್ದಕ್ಕೆ ನನಗೆ 4-5 ಜನ ಲೀಡರ್, ಹೊಸ ಲೀಡರ್ಗಳು ಕನೆಕ್ಟ್ ಆದ್ರು. ನನ್ಗೆ ಗೊತ್ತಾದ್ರೆ ಅವ್ರ ಕಡೆಯಿಂದ 100-120 ಬಂದ್ಬಿಡ್ತು. ನನ್ಗೆ ಆಲ್ರೆಡಿ ಏನ್ ನಂದು ಕಮಿಟ್ಮೆಂಟ್ ಇತ್ತಲ್ಲ, ಕಮಿಟ್ಮೆಂಟ್ ಆಲ್ರೆಡಿ ಕ್ಲಿಯರ್ ಆಗ್ತಾ ಬರ್ತಿದೆ. ಸೊ ಇನ್ನ ಡಿಸೆಂಬರ್ ಗಂಟೆ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ನನ್ನ ಆಡಿ ಕಾರ್ದು ಎಲ್ಲ ಏನ್ ಕಮಿಟ್ಮೆಂಟ್ ಇದೆ ಎಲ್ಲ ಕ್ಲಿಯರ್ ಆಗಿ ಹೊಸ ಕಾರ್ ನಾನು ಫೆಬ್ರವರಿ ತಗೋಬಹುದು. ಹೊಸ ಕಾರ್ ಬೆನ್ಸ್ ಕಾರ್ ತಗೊಳ್ತೀನಿ. ಅದ್ರ ನೆಕ್ಸ್ಟ್ ಇಯರ್ ಪೋರ್ಷೆ ತಗೊಳ್ತೀನಿ. ಪೋರ್ಷೆ ಇಬ್ಬರೇ ಕುತ್ಕೊಳ್ಳೋದು, 2 ಸೀಟರ್ದು ಪೋರ್ಷೆ ತಗೊಳ್ತೀನಿ. 2 ವಾರ ಕೊಟ್ಟಿದ್ ಕಾರು. ಹೆಂಗ್ ಸರ್ ಧೈರ್ಯ ಬಂತು ಸರ್? ಹೆಂಗ್ ಸರ್ ಇಷ್ಟು ದೊಡ್ಡವ್ರು ಮಾತಾಡ್ತಿದ್ದೀನಿ? ನನ್ನ ಏಜ್ 29 ವರ್ಷ ಸರ್. ಮೇಡಮ್ ನನ್ನ ಏಜ್ 29 ವರ್ಷ. ನಾನು ಸ್ಟಾರ್ಟಿಂಗ್ ಮಾತಾಡ್ತಿದ್ದೆ, ನಾನು ಕೂಡ ಪ್ರೀಮಿಯಂ ಕಾರ್ ತಗೊಳ್ತೀನಿ. ಡೈಮಂಡ್ ಆಗಿದ ತಕ್ಷಣ ಇವಾಗ ಒಂದ್ ಕಾರ್ ಇದೆಯಲ್ಲ, 8 ಲಕ್ಷ ರೂಪಾಯಿ ಕಾರ್ ಇದೆಯಲ್ಲ, ಸೊ ನೆಕ್ಸ್ಟ್ 80 ಲಕ್ಷ ರೂಪಾಯಿ ಕಾರ್ ನಾನು ತಗೊಳ್ತೀನಿ ಅಂತ ಡೇ ಒನ್ ಇದೇ ತರ ಸ್ಪೀಚ್ ಕೊಡ್ತಿದ್ದೆ. ಎಲ್ಲ ನಗಾಡ್ತಿದ್ರು ನಮ್ಮ ಅಪ್ಲೈನ್ಗಳು, ತುಂಬಾ ಜನ ನಗಾಡ್ತಿದ್ರು. ನನ್ನ ಮಗ ಏನ್ ತಗೋಬಿಡ್ತಾನೆ, ದೊಡ್ಡ 80 ಲಕ್ಷ 90 ಲಕ್ಷ ಕಾರ್ 1 ಕೋಟಿ ಕಾರಲ್ಲಿ ತಗೋಬಿಡ್ತಾನೆ ನೀನು ಅಂತ ನಗಾಡ್ತಿದ್ರು. ಇವತ್ತು 1 ಕೋಟಿ ಕಾರಲ್ಲೇ ಕುತ್ಕೊಂಡಿದ್ದೀನಿ ಸರ್ ಮೇಡಮ್. 80 ಲಕ್ಷ ರೂಪಾಯಿ ಕಾರಲ್ಲಿ ಇವತ್ತು ಕುತ್ಕೊಂಡಿದ್ದೀನಿ ಸರ್ ಮೇಡಮ್. ಆಡಿಗಳಲ್ಲೇ ಕುತ್ಕೊಂಡಿದ್ದೀನಿ, ಮಾತಾಡ್ತಿದ್ದೀನಿ ನಾನು ನಿಮ್ಮ ಹತ್ರ. ಸೊ ಇವತ್ತು ನಾವೇನ್ ಹೇಳ್ತೀವಲ್ಲ ಅದ್ ಮಾಡ್ತೀವಿ. ನೀವ್ ಅನ್ಕೊಳ್ತೀರಾ ಅಯ್ಯೋ ನನ್ ಕೈಯಲ್ಲಿ ಆಗತ್ತಾ, ನಾನ್ ತಗೊಳ್ತಾ, ಅಯ್ಯೋ ನಾನು ಸ್ವಲ್ಪ ದಪ್ಪಗಿದ್ದೀನಲ್ಲ, ಅಯ್ಯೋ ನಾನು ಸ್ವಲ್ಪ ಕರ್ರಗಿದ್ದೀನಲ್ಲ, ಅಯ್ಯೋ ನಾನು ಸ್ವಲ್ಪ ಕುಳ್ಳಗಿದ್ದೀನಲ್ಲ, ಅಯ್ಯೋ ನನ್ ಕೈಲಿ ಆಗುತ್ತಾ? ಸರ್ ನೀವೇನ್ ಯೋಚನೆ ಮಾಡ್ತೀರಾ ಅದೇ ಆಗೋದು. ನೀವ್ ಆಲೋಚನೆ ಮಾಡ್ತೀರಾ ಇವಾಗ, ಅಯ್ಯೋ ಯಾಕೋ ಒಂದ್ ಸ್ವಲ್ಪ ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇದೆಯಲ್ಲ, ಅಯ್ಯೋ ಹೆಂಗೆಂಗೋ ಒಳಗಡೆ ಎಲ್ಲ ಏನೇನೋ ಓಡಾಡ್ದಂಗ್ ಆಗ್ತಿದೆಯಲ್ಲ ಅಂತ ಅನ್ಕೊಳ್ಳಿ. ಈಗ ಇನ್ನೊಂದು ಅರ್ಧ ಗಂಟೆಗೆ ವಾಶ್ರೂಮ್ ಹೋಗ್ತೀರಾ ನೀವು. ಅಯ್ಯೋ ತಲೆ ಎಲ್ಲ ಯಾಕೋ ಒಂಥರ ನೋಯ್ತಾ ಇದೆಯಲ್ಲ, ತಲೆ ಎಲ್ಲ ಯಾಕೋ ಏನೇನೋ ಆಗ್ತಾ ಇದೆಯಲ್ಲ ಅಂತ ಅನ್ಕೊಳ್ಳಿ, ತಲೆನೋ ಬರುತ್ತೆ. ಅರ್ಥ ಆಗ್ತಿದೆಯಾ ಸರ್ ಮೇಡಮ್? ನೀವೇನ್ ಆಲೋಚನೆ ಮಾಡ್ತೀರಾ ಅದೇ ಆಗೋದು. ಜಗತ್ತಲ್ಲಿ ಮನುಷ್ಯ ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಕಂಡಿಡಿತಾನೆ. ಈ ಮೊಬೈಲ್ ಕಂಡಿಡಿದು ಮನುಷ್ಯನೇ, ಈ ಝೂಮ್ ಆಪ್ ಕಂಡಿಡಿದು ಕೂಡ ಮನುಷ್ಯನೇ, ಈ ಕಾರ್ ಕಂಡಿಡಿದು ಕೂಡ ಮನುಷ್ಯನೇ, ಈ ಬಟ್ಟೆ ಕಂಡಿಡಿದು ಕೂಡ ಮನುಷ್ಯನೇ, ಈ ಗೋಲ್ಡ್ ಕಂಡಿಡಿದು ಕೂಡ ಮನುಷ್ಯನೇ. ಇಲ್ಲಿ ನಾವೇನೇನ್ ನೋಡ್ತಾ ಇದೀವಿ ಎಲ್ಲಾನು ಕೂಡ ಕಂಡಿಡಿದು ಮನುಷ್ಯನೇ. ಇಷ್ಟೇ ಬ್ರೈನು, 2 ಕಣ್ಣು, 1 ಮೂಗು, 1 ಬಾಯಿ, 2 ಕೈಯಿಂದ ಇಷ್ಟೆಲ್ಲ ಆಲೋಚನೆ ಮಾಡಿ ಇದೆಲ್ಲ ಕಂಡಿಡಿದವನೇ ಅಂತ ಹೇಳಿದ್ರೆ, ನೀವು ವಿ ಸ್ಟಾರ್ ಪ್ಲಸ್ ಅಲ್ಲಿ, ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ನೀವು ಕೋಟಿಪತಿ ಆಗಲ್ವಾ ಸರ್ ಮೇಡಮ್? ಆಲೋಚನೆ ಮಾಡಿ, ಆಗತ್ತೆ. 100% ಆಗತ್ತೆ, 1000% ಆಗತ್ತೆ. ನಾವು ಅನ್ಕೊಳ್ತಾ ಇದೀವಿ, ನಾವು ಡಿಪೆಂಡ್ ಆಗಿದೀವಿ. ನಾವು ಟೈಮ್ ಎಲ್ಲಿ ಕಳೀತಾ ಇದೀವಿ. ನಾನು ಏನಕ್ಕೆ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತೀನಿ ಗೊತ್ತಾ? ಇದು ನಾನು ಹೇಳ್ಬಿಟ್ರೆ ನೀವೆಲ್ಲ ಗಾಬರಿ ಆಗ್ತೀರಾ. ಇವಾಗ ನಾನು ಯಾಕೆ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನೀವೆಲ್ಲರೂ ಕೂಡ ಗಾಬರಿ ಆಗ್ತೀರಾ. ಯಾರಾದ್ರೂ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ. ನಾನು ಹಂಗೆ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ. ನೋಡಿ, ಈಗ ನನ್ನ ಏಜು, ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಒಬ್ರು ರಿಪ್ಲೈ ಕೊಡ್ಬೋದು. ಸೂಪರ್. ನೋಡಿ, ಈಗ ನನ್ನ ಏಜು 29 ವರ್ಷ. ನಮ್ಗೆಲ್ಲ ದೇವರು ಆಶೀರ್ವಾದ ಮಾಡಿ ಎಷ್ಟು ವರ್ಷ ಅಂತ ಆಯಸ್ ಕೊಟ್ಟಿದ್ದಾನೆ ಮನುಷ್ಯನಿಗೆ. ನೋಡಪ್ಪ, ಮನುಷ್ಯನಿಗೆ ಇಷ್ಟು ವರ್ಷ, 100 ವರ್ಷ ಅಂತ ಆಯಸ್ ನಮಗೆ ದೇವರು ಮಾಡಿ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಮೊದಲು ನಾವೇನ್ ಮಾಡ್ಕೊಳ್ತಾ ನಮಗೆ ಬಿಟ್ಟಿದ್ದು 100 ವರ್ಷ ಅಂತ ದೇವರು ಆಶೀರ್ವಾದ ಮಾಡಿ ಕೊಟ್ಟಿದ್ದಲ್ಲ. ಈಗ 100 ವರ್ಷದಲ್ಲಿ ನಾನು 29 ವರ್ಷ ಕಳೆದು ಬಿಟ್ಟಿದ್ದೀನಿ. 29 ವರ್ಷ ಮೊನ್ನೆ 29 ವರ್ಷ ಮುಗಿದೈದು. ನನಗೆ 30 ವರ್ಷಕ್ಕೆ ಬಿದ್ದೋಗ್ಬಿಡ್ತು. ಅಂದ್ರೆ ಇನ್ನು ಮಿಕ್ಕಿದ್ ನನಗೆ 71 ವರ್ಷ. ಈ 71 ವರ್ಷದಲ್ಲಿ 1 ವರ್ಷಕ್ಕೆ ನಮಗೆಲ್ಲರಿಗೂ ಟೈಮ್ ಇರೋದು, ಎಲ್ಲರಿಗೂ ದಿನಗಳಿರೋದು 365 ದಿನ. ಈಗ ಹಾಕಿ ನೀವು 71 ವರ್ಷ ಇಂಟು 365 ದಿನ ಅಂತ ಹೇಳಿದ್ರೆ, ನನ್ನ ಏಜಿಗೆ ನಾನು 100 ವರ್ಷ ಬದುಕಿದ್ರೆ ಇನ್ನು ನನಗೆ ದಿನಗಳು ಬಾಕಿ ಇದಾವೆ 25,915 ದಿನಗಳು ಮಾತ್ರ. ಅರ್ಥ ಆಗ್ತಿದ್ಯಾ ಸರ್? 71 ವರ್ಷ ನನಗೆ ಇನ್ನೂ ಆಯಸ್ ಇದೆ ಅಂತ ಹೇಳಿದ್ರೆ, ಇನ್ನ ಬರೀ ನಾನು ಬದುಕಿರೋದು ಭೂಮಿ ಮೇಲೆ ಇರೋದು 25,915 ದಿನಗಳು ಮಾತ್ರ. ಇದ್ರಲ್ಲಿ ಅರ್ಧ ದಿನ ಮಲ್ಕೊಳ್ತೀನಿ, ಅರ್ಧ ದಿನ ಕಣ್ಬಿಟ್ಟು ನೋಡ್ತಾ ಇರ್ತೀನಿ, ಅರ್ಧ ದಿನ ಪ್ರಪಂಚ ನೋಡ್ತೀನಿ, ಅರ್ಧ ದಿನ ಮಲ್ಕೊಂಡಿರ್ತೀವಿ. ಅಂದ್ರೆ ಡಿವೈಡ್ ಬೈ 2 ಮಾಡೋಣ. ಡಿವೈಡ್ ಬೈ 2 ಮಾಡಿದ್ರೆ ಇನ್ನ ಮಿಕ್ಕಿದ್ ನನಗೆ 12,957 ದಿನ ಅಷ್ಟೇ. ಎಷ್ಟು? 12,957 ದಿನಗಳು ಅಷ್ಟೇ ನನ್ನ ಏಜಿಗೆ 100 ವರ್ಷ ಆಯಸ್ಸಿದ್ರೆ. ಅದಕ್ಕೋಸ್ಕರ ಮನೆ ಬಿಟ್ಟು ಬೇಗ ಡೈಮಂಡ್ ಆಗ್ತಿರೋದು, ಬೇಗ ಡಬಲ್ ಡೈಮಂಡ್ ಹೊಡಿಬೇಕು ಅಂತ ಚಾಲೆಂಜ್ ಮಾಡ್ತಿರೋದು, ಬೇಗ ರೂಬಿ ಡೈಮಂಡ್ ಆಗ್ಬೇಕು ಅಂತ ಚಾಲೆಂಜ್ ಮಾಡ್ತಿರೋದು. ಏನಕ್ಕೋಸ್ಕರ? ಬೇಗ ಆಸ್ತಿ ಪಾಸ್ತಿ ಮಾಡ್ಬೇಕು. ಏನಕ್ಕೋಸ್ಕರ ಸರ್? ಈಗ ನಂದು ಬಡತನದ ಚೈನ್ ಇತ್ತು. ನನ್ನ ತಂದೆ ಬಡವರು, ನಮ್ಮ ತಾತ ಬಡವರು, ಅವ್ರ ತಾತ ಬಡವರು, ಅವ್ರ ತಾತನು ಕೂಡ ಬಡವರು. ಓಕೆನಾ? ಸೊ ಆ ಚೈನ್ ಬ್ರೇಕ್ ಮಾಡ್ಬೇಕು. ನನ್ನ 7 ಪೀಳಿಗೆ ಕುತ್ಕೊಂಡು, ನೆಕ್ಸ್ಟ್ 7 ಪೀಳಿಗೆ ಕುತ್ಕೊಂಡು ತಿನ್ನೋಷ್ಟು ದುಡ್ಡು ವಿ ಸ್ಟಾರ್ ಅಲ್ಲಿ ಅವಕಾಶ ನಮಗೆ ಸಿಗ್ಬಿಟ್ಟಿದೆ. ಅಪ್ಪಿ ತಪ್ಪಿ ನಮ್ಗೆ ಅವಕಾಶ ಸಿಗ್ಬಿಟ್ಟಿದೆ ಸರ್. ನಾನು ದುಡಿಬೇಕು ಸರ್. ಅಷ್ಟು 100 ಕೋಟಿ ಅಲ್ಲ ಸರ್, 1000 ಕೋಟಿ ಕೊಟ್ಟು ದುಡಿತೀನಿ ಸರ್ ವಿ ಸ್ಟಾರ್ ಅಲ್ಲಿ. ಅದ್ ಯಾಕಾಗಲ್ಲ ಸರ್? ಅದ್ ಏನಕ್ಕಾಗಲ್ಲ? ಯೂಜ್ ಪೊಟೆನ್ಶಿಯಲ್ ಇದೆ ನಮ್ಮ ಕರ್ನಾಟಕದಲ್ಲಿ. ನಾವು ಬಳಸ್ಕೊಳ್ತಿಲ್ಲ ಅಷ್ಟೇ. ಇವಾಗ ಎಂತ ಪೊಟೆನ್ಶಿಯಲ್ ಗೊತ್ತಾ? ಇವಾಗ ಇದು ನಮ್ದು ಮೊದಲು ನಮ್ಗೆ ನೆಗೆಟಿವ್ ಗ್ರೋತ್ ಇತ್ತು. ನಾವ್ ಯಾವ್ದೇ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಪಿರಮಿಡ್ ವೇಲಿ ಹೋಗ್ತದೆ. ಪಿರಮಿಡ್ ಅಲ್ಲಿ ನಾವು ಲೆಕ್ಕಾಚಾರ ಆಗ್ಬಹುದು. ಫಸ್ಟ್ ನೆಗೆಟಿವ್ ಫೇಸ್. ನೀವ್ ಯಾವ್ದೇ ತಗೊಬನ್ನಿ, ನೀವು ಮೊಬೈಲ್ ತಗೊಬಂದ್ರ, ಮೊಬೈಲ್ ಬಂದಾಗಲೂ ಕೂಡ ನೆಗೆಟಿವ್ ಫೇಸ್ ಇತ್ತು.
ಬೇಜಾನ್ ನೆಗೆಟಿವ್ ಮಾತಾಡಿದ್ರು. ಗ್ಯಾಸ್ ಸ್ಟವ್ ಬಂತ, ಗ್ಯಾಸ್ ಸ್ಟವ್ಗೂ ನೆಗೆಟಿವ್ ಮಾತಾಡಿದ್ರು. ಕಾರ್ ಬಂದಾಗ್ಲೂ ನೆಗೆಟಿವ್ ಮಾತಾಡಿದ್ರು. ಫ್ಲೈಟಿಗೂ ನೆಗೆಟಿವ್ ಮಾತಾಡಿದ್ರು. ಯಾವುದೇ ಬಂದು ಸಮೇತ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂತ, ನೆಟ್ವರ್ಕ್ ಮಾರ್ಕೆಟಿಂಗು ಸಮೇತ ನೆಗೆಟಿವ್ 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 ಇತ್ತು. ಅದಾದ್ಮೇಲೆ ನೆಗೆಟಿವ್ ಫೇಸ್ ಆದ್ಮೇಲೆ ನೆಕ್ಸ್ಟ್ ಗ್ರೋತ್ ಫೇಸ್ ಆದ್ಮೇಲೆ ನೆಕ್ಸ್ಟ್ ಪೀಕ್ ಫೇಸ್ ಅಂತ ಹೇಳ್ತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಈ ನೆಗೆಟಿವ್ ಫೇಸ್ ಇಂದ ಗ್ರೋತ್ ಫೇಸ್ ಗೆ ಹಿಂಗ್ ಟರ್ನ್ ಆಗ್ತಾ ಇದೆ. ಏನಾಗ್ತಾ ಇದೆ? ನೆಗೆಟಿವ್ ಫೇಸ್ ಇಂದ ಆಲ್ಮೋಸ್ಟ್ ಆಲ್ ಗ್ರೋತ್ ಫೇಸ್ ಗೆ ಹಿಂಗೆ ಟರ್ನ್ ಆಗ್ತಾ ಹೋಗ್ತಾ ಇದೆ. ಸರ್ ನಾವು ಗ್ರೋತ್ ಫೇಸ್ ಗೆ ಬಂದ್ಬಿಟ್ರೆ ಮೊನ್ನೆ MD ಸರ್ IDFC ಇಂದ ಒಂದು ಪೋಸ್ಟ್ ಹಾಕಿದ್ರು. 6% ನಾವು ಕರ್ನಾಟಕದಲ್ಲಿ 4ನೇ ಪ್ಲೇಸ್ ಬಂದಿದೆ. ಇಂಡಿಯಾದಲ್ಲಿ 4ನೇ ಪ್ಲೇಸ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಪರ್ಸೆಂಟೇಜ್ 4ನೇ ಸ್ಥಾನಕ್ಕೆ ಬಂದಿದ್ವಿ ಬರೀ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ ಸರ್? ಬರೀ 0.06% ಅಷ್ಟೇ. ಓಕೆ, ಈ ಗ್ರೋತ್ ಫೇಸ್ ಇನ್ನು ಹೋಗ್ತಾ 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 ಬರುವಂತ 2030 ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ ಝೂಮ್ ಅಲ್ಲಿ ನನ್ನ ಮಾತು ಕೇಳ್ತಿರ್ತಕ್ಕಂಥ ವ್ಯಕ್ತಿಗಳು ಮನ್ಸಿಗೆ ಮೈಂಡಿಗೆ ಹಾಕೊಂಡು ಕಾರ್ಯ ಚಟುವಟಿಕೆ ಕರೆಕ್ಟ್ ಆಗಿ ನಿರ್ವಹಿಸಿದ್ರೆ 2030ಕ್ಕೆ ಇವತ್ತು ನಾನೇನ್ ಮಾತಾಡ್ತಾ ಇದೀನಿ, 1 ಕೋಟಿ ಕಾರ್ ತಗೊಂಡಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಕಾರ್ ತಗೊಳ್ತೀನಿ, ಅದು ನೆಕ್ಸ್ಟ್ ಇನ್ನೊಂದು ಕಾರ್ ತಗೊಳ್ತೀನಿ ಅಂತ ನೀವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀರಾ. ನಿಮಗೂ ಕೂಡ ಹಂಗೆ ಟೀಮ್ ಬಂದಿರುತ್ತೆ. ತಾಳಿದವನು ಬಾಳಿಯಾನು. ಟೀಮ್ ಬರಲ್ಲ ಬಂದೇ ಬರುತ್ತೆ ಟೀಮ್. ಯಾಕೆ ಬರಲ್ಲ? ಏನ್ ತೊಂದ್ರೆ ಆದ್ರೂ ಕೂಡ ಟೀಮ್ ಬಂದೇ ಬರುತ್ತೆ. ನಾವು ಕರೆಕ್ಟ್ ಆಗಿರ್ಬೇಕಷ್ಟೇ. ನಾವು ನೆಟ್ಟಿಗಿದ್ದು ನಾವು ಜನರೊಟ್ಟಿಗೆ ಕೆಲಸ ಮಾಡಿದ್ರೆ, ಜನಗಳೊಟ್ಟಿಗೆ ನಾವು ಕರೆಕ್ಟ್ ಆಗಿ ಸಂಪರ್ಕ ಇಟ್ಕೊಂಡ್ರೆ, ಜನಕ್ಕೆ ನಾವೇನು ಮೋಸ ಮಾಡಿದ್ರೆ, ಏನು ತೊಂದರೆ ಮಾಡಿದಿರಾ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಟೀಮ್ ದೇವರಣಿಗೂ ನಿಮ್ನ ಬಿಟ್ಟು ಹೋಗಲ್ಲ. ನಿಮ್ನ ಕೈ ಹಿಡ್ಕೊಳ್ಳುತ್ತೆ, ನಿಮ್ಗೆ ಬೆಳೆಸುತ್ತೆ ಟೀಮು. ಅವ್ರಿಗೆ ಹೇಳ್ಕೊಡ್ಬೇಕಷ್ಟೇ. ಅವ್ರಿಗೆ ನಾವು ಹೇಳ್ಕೊಡ್ತಿಲ್ಲ ಸರ್. ನೋಡಿ, ಈಗ ಹುಟ್ಟಿದ ಮಗುಗೆ ಇವತ್ತು ಹುಟ್ಟುತ್ತೆ, ನಾಳೆ ಮಗು ಎದಳಪ್ಪ ಅನ್ನ ತಿನ್ನು ಅಂತ ಹೇಳಕ್ಕಾಗತ್ತಾ? ಮಗು ಎದಳಪ್ಪ ಸ್ಕೂಲ್ಗೆ ಹೋಗು ಅಂತ ಹೇಳಕ್ಕಾಗತ್ತಾ? ಮಗು ಹೋಗಪ್ಪ ಕಾಲೇಜ್ಗೆ ಹೋಗು ಅಂತ ಹೇಳಕ್ಕಾಗತ್ತಾ? ಇಲ್ಲ. V-Starಗೆ ಹೊಸ ವ್ಯಕ್ತಿನ ನೀವು ಕರ್ಕೊಂಡ್ ಬರ್ತೀರ ಗೊತ್ತಾ? ಆ ವ್ಯಕ್ತಿನೂ ಸಮೇತ ಮಗುನೇ. ಆ ಮಗುಗೆ ನಾವ್ ಏನ್ ಹೇಳ್ಕೊಡ್ತಾ ಇದೀವಿ? ಆಯ್ತಪ್ಪ, ನೀವು ಬರೀ ಇನ್ಕಮ್ ಬರ್ಬೇಕು ಅಂತ ಮಾತ್ರ ಕೆಲಸ ಮಾಡ್ತಿದ್ದೀವಿ ತಾನೆ. ವಾರಕ್ಕೆ 2,000, 3,000, 5,000 ಇನ್ಕಮ್ ಬರ್ಬೇಕು. ಯಾವ್ದು 16,000, 17,000 ರೂಪಾಯಿ ದುಡ್ಡು ಹಾಕ್ಸ್ಕೋಬೇಕು. ನನಗೆ ಇನ್ಕಮ್ ಬಂದ್ರೆ ಸಾಕು, ನಾನ್ ರ್ಯಾಂಕ್ ಜಂಪರೇ ಸಾಕು ಅಂತ ನೋಡ್ತಾ ಇದೀವಿ. ಇದೇ ತಪ್ಪಾಗ್ತಿರೋದು. ನಾವು ಮೊಟ್ಟೆ ಇಡ್ತಾ ಇದೀವಿ, ಆ ಮೊಟ್ಟೆನ ಆಮ್ಲೆಟ್ ಮಾಡಿ ತಿನ್ಬಿಡ್ತಾ ಇದೀವಿ. ಮೊಟ್ಟೆ ಡಬಲ್ ಮಾಡ್ಬೇಕು ಇವಾಗ, ಮೊಟ್ಟೆ ಇಕ್ಸ್ಬೇಕು ಇವಾಗ. ಅವ್ರನ್ನ ಕರ್ಕೊಂಡ್ ಬಂದ್ರಿ ಗೊತ್ತಲ್ಲ, ಮೊಟ್ಟೆನ ನೀವು ತಪ್ಪು ತಿಳ್ಕೊಬೇಡಿ. ಆಮೇಲೆ ಆ ವ್ಯಕ್ತಿ ಬಂದ್ರು ಗೊತ್ತಾ, ಆ ವ್ಯಕ್ತಿಗೆ ನಾವೇ ಹೋಗಿ ಮನೆ ಕುತ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, NAC ಅಂತ ಕರೀತಾರೆ, ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂತ ಕರೀತಾರೆ. ಅದೆಲ್ಲ ಯಾರ ಜವಾಬ್ದಾರಿ ಗೊತ್ತಾ? 3rd ರ್ಯಾಂಕ್ ಅವ್ರ ಜವಾಬ್ದಾರಿ. 3rd ರ್ಯಾಂಕ್ ಅವರು ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಮಾಡ್ಬೇಕು. ನೀವೇ ಮನೆಗೆ ಹೋಗ್ಬೇಕು. 3rd ರ್ಯಾಂಕ್ ಅಲ್ಲಿ ನೀವು ಇದ್ದೀರಲ್ವಾ, ನಿಮ್ ಕಡೆ 30 ಜನ ಇರ್ತಾರೆ. ಆ 30 ಜನ ಕೂಡ ವಾರ ಸೇಲ್ಸ್ ಎತ್ಕೊಂಡ್ ಬರ್ತಾರೆ. 5 ಅಡಿನೋ 10 ಅಡಿನೋ 20 ಅಡಿ 20 ಅಡಿ ಎತ್ಕೊಂಡ್ ಬರ್ತಾರೆ. ಆ 20 ಜನಕ್ಕೂ ನೀವು ಕೂರಿಸ್ಕೊಂಡು ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ನೀವು ಮಾಡ್ಬೇಕು. ಕೌನ್ಸಿಲಿಂಗ್ ಅಲ್ಲಿ ಏನ್ ಮಾಡ್ಬೇಕು? ಅವ್ರಿಗೆ ವಿಶ್ವಾಸ ಕೊಡ್ಬೇಕು. ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕು, ಯಾಕೆ V-Star ಮಾಡ್ಬೇಕು ಹೇಳ್ಕೊಡ್ಬೇಕು. ಲೀಸ್ಟ್ ಹೆಂಗ್ ಮಾಡೋದು, ಇನ್ವಿಟೇಷನ್ ಹೆಂಗ್ ಮಾಡೋದು, ನಾವು ಇಲ್ಲಿ BOB ವಾರ ಮಾಡ್ತೀವಿ. ಇಲ್ಲಿ ಕರ್ಕೊ ಬಂದಿದೆ 3rd ರ್ಯಾಂಕ್ ಮಾಡ್ಬೇಕು. ಎಲ್ಲ ಸಂತೋಷ್ ಸರ್ ಬಂದ್ ಮಾಡಕ್ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸಂತೋಷ್ ಸರ್ ಬಂದ್ ಮಾಡಿದ್ರೆ ಸಂತೋಷ್ ಸರ್ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ನೀವು ಮಾಡಿದ್ರೆ ನೀವು ಕೋಟಿಗಟ್ಟಲೆ ದುಡ್ಡು ಮಾಡ್ತೀರಾ. ಆಲೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ. ಸಂತೋಷ್ ಸರ್ನೇ ಕರೆದು ಮಾಡಿದ್ರೆ, ಈಗ ಎಕ್ಸಾಂಪಲ್ ನನ್ಗೆ ಅಪ್ಲೈನ್ ಸಂತೋಷ್ ಸರ್, ನಾನೇನಾದ್ರು ಸಂತೋಷ್ ಸರ್ ನೀವೇ ಬರ್ಬೇಕು ನನ್ಗೆ ಝೂಮ್ ಮೀಟಿಂಗ್ಗೆ, ಸಂತೋಷ್ ಸರ್ ನೀವೇ ಬರ್ಬೇಕು ನನ್ಗೆ 1 ಡೇ ಟ್ರೈನಿಂಗ್ಗೆ, ಸಂತೋಷ್ ಸರ್ ನೀವೇ ಬರ್ಬೇಕು ನನ್ ಮೊದಲ ಹೆಜ್ಜೆಗೆ ಅಂತ ನಾನು ಕರ್ಕೊಂಡ್ರೆ ಸಂತೋಷ್ ಸರ್ ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ. ನಾನ್ ಮಾಡೋದು ಯಾವಾಗ? ಸಂತೋಷ್ ಸರ್ ನೀವು ಮೊದಲ ಹೆಜ್ಜೆ ಇವೆಂಟ್ ಆರ್ಗನೈಸ್ ಮಾಡಿ ಸರ್, ನಾನು ಜನ ಕರ್ಕೊಂಡ್ಬಿಡ್ತೀನಿ ಸರ್. ಅವರೇ ದುಡ್ಡು ಮಾಡೋದು. ಯಾರು ಆರ್ಗನೈಸ್ ಮಾಡ್ತಾರೆ ಗೊತ್ತಾ? ಅವ್ರು ದುಡ್ಡು ಮಾಡ್ತಾರೆ. ನಾವು ಕರ್ಕೊಂಡೋಗಿ ಕೂರ್ಸಿ ಗೊತ್ತಾ, ಮುಂದೆ ಅಲ್ಲ, ಇವಾಗ ಕರ್ಕೊಂಡೋಗಿ ಕೂರ್ಸಿ ಮುಂದೆ ನೀವೇ ಮಾಡ್ಬೇಕು. 6th ರ್ಯಾಂಕ್ ಆದ್ಮೇಲೆ ನಿಮ್ ಕೆಳಗಡೆ 300 ಜನ ಇರ್ತಾರೆ. ಕರೆಕ್ಟಾ? 300 ಜನ ಇರ್ತಾರೆ. ಆ 300 ಜನ ಇದ್ದವರಿಗೆ ನೀವು ಮೊದಲ ಹೆಜ್ಜೆ ಮಾಡೋದು 6th ರ್ಯಾಂಕ್. ನೀವೇ ಹೋಗಿ, ನೀವೇ ರೆಸಾರ್ಟ್ ಹುಡುಕಿ, ನೀವೇ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಮಾಡ್ಕೊಂಡು ನೀವೇ ಮೊದಲ ಹೆಜ್ಜೆ ಮಾಡಿ ಸಂತೋಷ್ ಸರ್ನ ಗೆಸ್ಟ್ ಆಗಿ ಕರೀತಿರಲ್ಲ, ಅವಾಗ ನೋಡಿ ದುಡ್ಡನ್ನ ಮಿಂಟ್ ಮಾಡ್ತೀರಾ. ನೀವು ದುಡ್ಡನ್ನ ಮಿಂಟ್ ಮಾಡ್ತೀರಾ. ಈ ಸಲ ಗುಡ್ ನ್ಯೂಸ್ ಏನ್ ಗೊತ್ತಾ? ಈ ಸಲ ಏನೋ ಗೊತ್ತಿಲ್ಲ, ಸಂತೋಷ್ ಸರ್ ನನಗೂ ಕೂಡ ಕರೆದಿದ್ದಾರೆ RK ಟೀಮಿಗೆ. ನಾನು ಕೂಡ ಮೊದಲನೇ ಸೆಷನ್ ಫಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಾನು SOS ಸೀಕ್ರೆಟ್ ಆಫ್ ಸಕ್ಸಸ್ ನ, ಆಕ್ಚುಲಿ ಈ ಸೀಕ್ರೆಟ್ ಆಫ್ ಸಕ್ಸಸ್ ನ ಕಲ್ತಿದ್ದು ನಾನು ಸಂತೋಷ್ ಸರ್ ಇಂದ. ಅವರಿಂದ ತುಂಬಾ ಟಿಪ್ಸ್ ಗಳನ್ನ ಕಲ್ತಿದ್ದೀನಿ. ಅವ್ರದ್ದು ವಾಯ್ಸ್ ರೆಕಾರ್ಡಿಂಗು, ಅವ್ರು ಮೀಟಿಂಗ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಬುದ್ಧಿವಂತ? ರೆಕಾರ್ಡಿಂಗ್ ಮಾಡಿ ಇಡ್ತಿದ್ದೆ ನಾನು. ರೆಕಾರ್ಡಿಂಗ್ ಮಾಡಿ ಇಟ್ಬಿಟ್ಟು ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ಸಾಂಗ್ ಹಾಕೊಂಡು ಹೋಗಲ್ಲ. ನಾನು ಅವ್ರ ರೆಕಾರ್ಡಿಂಗ್ ನ ಕೇಳ್ತಾ ಹೋಗ್ತೀನಿ. ನನಗೆ ಪಾಯಿಂಟ್ಸ್ ಗಳು ಕಲೆಕ್ಟ್ ಮಾಡ್ಕೊಳ್ತೀನಿ. ಎಲ್ಲರದ್ದು ಕೂಡ ರೆಕಾರ್ಡಿಂಗ್ ಇಟ್ಟಿದ್ದೀನಿ. ಓಕೆನಾ? ಸೊ ಪಾಯಿಂಟ್ಸ್ ಗಳು ಕೇಳ್ತಾ ನಾನ್ ಮಾಸ್ಟರ್ ಆಗ್ಬಿಟ್ಟಿದ್ದೀನಿ ಇವಾಗ. ಸೊ ಸೀಕ್ರೆಟ್ ಆಫ್ ಸಕ್ಸಸ್ ನ ಪಕ್ಕ ಅರ್ಥ ಮಾಡಿಸ್ತೀನಿ. ಪಕ್ಕ ಅವರು ಯಾಕೆ ಇವತ್ತು ಬಂದಿದ್ದಾರೆ,
ಯಾಕೆ ಇವತ್ತು ಬಂದು ಕುತ್ಕೊಂಡಿದ್ದಾರೆ, ಇವತ್ತು ಯಾಕೆ ಬಂದ್ರಿ ನೀವು ಮೊದಲ ಹೆಜ್ಜೆಗೆ, ಅದನ್ನ ನಾನು ಅರ್ಥ ಮಾಡಿಸಿ ಇನ್ನ 2 ದಿನದಲ್ಲಿ ನೀವ್ ಏನ್ ಮಾಡ್ಬೇಕು ಪಕ್ಕಾ ರೆಡಿ ಮಾಡ್ಕೊಡ್ತೀನಿ. ನಾನು ಪಕ್ಕಾ ರೆಡಿ ಮಾಡ್ಕೊಡ್ತೀನಿ. ಕರ್ಕೊಂಡ್ಬಂದು ಕೂರ್ಸೋ ಜವಾಬ್ದಾರಿ ನಿಮ್ದು. ಅವ್ರಿಗೆ ಕಲ್ಸಿ ಅವರು ಫೀಲ್ಡ್ ಹೋಗೋ ತರ ಮಾಡೋ ಜವಾಬ್ದಾರಿ ನಂದು, ಸಂತೋಷ್ ಸರ್ದು, ಇಲ್ಲಿ RK ಟೀಮಿನ ಕ್ಯಾಪ್ಟನ್ಸ್ ಇಂದು. ಅರ್ಥ ಆಗ್ತಿದೆಯಾ ಸರ್ ಮೇಡಮ್? ಹಾ, ನೀವ್ ಬೆಳಿಬೇಕಾ? ಕರ್ಕೊಂಡ್ಬಂದು ಕೂರ್ಸಿ. ಅಯ್ಯೋ ಸಾರ್ ದುಡ್ಡು ಕೊಟ್ಟೆಲ್ಲ ಯಾರು ಬರ್ತಾರೆ ಸರ್? ಬರ್ತಾರೆ ಜನ, ನಾವ್ ಕರಿಯಲ್ಲ. ನಾವ್ ಹೇಳ್ತಿರೋದು ದುಡ್ಡು ಕೊಡಲ್ಲ ಅಂತ, ಜನ ಕೊಡ್ತಾರೆ. ನಾವ್ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಯಾಕೆ ಕೊಡಲ್ಲ ಅಂತ? ರೆಸಾರ್ಟ್ ಕೊಡ್ತೀವಿ, ಅಂತ ಊಟ ಕೊಡ್ತೀವಿ, ಫ್ರೀ ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಯಾರು ಬರಲ್ಲ ಸರ್ ಮೇಡಮ್? ಬರೀ ಟ್ರೈನಿಂಗ್ ತಗೊಳಕ್ಕೆ ಲಕ್ಷ ಲಕ್ಷ ಕೊಟ್ಟು ಹೋಗಿ ಟ್ರೈನಿಂಗ್ ತಗೊಳ್ತಿದ್ದಾರೆ. ಇಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಬಂದ್ರೆ ಯಾರು ಬರಲ್ಲ? ನೀವು ಕೊಡ್ತಿರೋ ದುಡ್ಡು ಆ ರೆಸಾರ್ಟಿಗೆ, ಅಲ್ಲಿ ಮಲ್ಗೋದಿಕ್ಕೆ, ಅಲ್ಲಿ ಊಟಕ್ಕೆ ಕೊಡ್ತಿರೋದು, ಅಕಾಮಿಡೇಷನ್ಗೆ, ಫುಡ್ಗೆ ಕೊಡ್ತಿರೋದು, ಹೌದಾ ಅಲ್ವಾ? ಯಾರು ಬರಲ್ಲ? ನಾವೇ ಹೇಳ್ತಿರೋದು ಅಯ್ಯೋ ಬರಲ್ಲ ಸರ್, ಆಲ್ರೆಡಿ 16,000 ಕೊಟ್ಟು ಲಾಗಿನ್ ಆಗೋರೆ, ಇವರು ಮತ್ತೆ 5,000 6,000 ಕೊಟ್ಟು ಹೆಂಗ್ ಸರ್ ಟ್ರೈನಿಂಗ್ ಕರೀರಿ ಸರ್, ಬರ್ತಾರೆ ಸರ್. ನಾನು ಹೇಳ, ನಾವು ಬದಲಾದ್ರೆ ನಮ್ ಟೀಮ್ ಬದಲಾಗತ್ತೆ, ನಾವು ಬದಲಾದ್ರೆ ನಮ್ ಡ್ರೆಸ್ ಕೋಡ್ ಬದಲಾಗತ್ತೆ, ನಾವು ಬದಲಾದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ, ನಾವು ಬದಲಾದ್ರೆ ಎಲ್ಲಾ ಬದಲಾಗತ್ತೆ. ನಾವೇ ಬದಲಾಗಿಲ್ಲ ಅಂದ್ರೆ ಏನು ಬದಲಾಗಲ್ಲ. ನಮ್ ಟೀಮ್ ಮೇಲೆ ನಾವ್ ಹೇಳೋದಲ್ಲ, ನಮ್ಮೇಲೆ ನಾವು ಫಸ್ಟ್ ನೋಡಿ ಒಂದ್ ಬಿಲ್ಡಿಂಗ್ ತೋರಿಸ್ತಾ ಇದೀವಿ, ಅವರು ತೋರಿಸ್ತಾ ಇದೀವಿ ಅಂದ್ರೆ ಇನ್ನು 4 ಬಿಲ್ಡಿಂಗ್ ನನ್ನ ತೋರಿಸ್ತಾ ಇದ್ದೆ. ಹೌದು, ನಾನೇನ್ ಮಾಡ್ದೆ? ನಾನ್ ಫಸ್ಟ್ ನನ್ನ ಪಾತ್ರ ಏನಿತ್ತು, ನಾನ್ ಮಾಡಿದ್ನ ಅದನ್ನ ನಾನು ಕರೆಕ್ಟಾಗಿ ನಿರ್ವಹಿಸಿದ್ನ? ನನಗ್ ಮಾತ್ರ ಲಕ್ಷ ಲಕ್ಷ ದುಡ್ಡು ಬೇಕು, ನನ್ನ ಪಾತ್ರನ ಕರೆಕ್ಟಾಗಿ ನಿರ್ವಹಿಸಿದ್ನ? ಅದನ್ನ ಅರ್ತ್ಕೋಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ಬರ್ತೀನಿ. ಸೊ ತುಂಬಾ ಟೈಮ್ ಇಲ್ಲ ನನಗೆ, ತುಂಬಾ ಕಡಿಮೆ ಇದೆ. ನಾನು ಮತ್ತೆ ತಿರ್ಗಾ ನಾನು ಚಿಕ್ಕಮಂಗ್ಳೂರು ಸಿಟಿಗೆ ಬರಬೇಕು. ಅಲ್ಲೊಂದ್ ಕಡೆ ಪ್ಲಾನಿಂಗ್ ಅಂತ ಬಂದಿದ್ದೆ. ಈಗ ಸಿಟಿಗೆ ಬಂದು ಮತ್ತೆ ತಿರ್ಗಾ ನಾಳೆ ಹೆಡ್ ಆಫೀಸ್ ಅಲ್ಲಿ ಕೆಲಸ ಇದೆ, ತಿರ್ಗಾ ನಾಳಿದ್ದು ಮಂಗ್ಳೂರ್ಗೆ ಹೊಡ್ಬೇಕು. ಸೊ ಹಾಗಾಗಿ ನಾನು ತುಂಬಾ ಸ್ವಲ್ಪ ಅಷ್ಟೊಂದು ಬಿಸಿ ಏನಿಲ್ಲ, ಒಂದ್ ಸ್ವಲ್ಪ ಬಿಸಿ ಇದ್ದೆ. ಸೊ ಆ ಟೈಮಲ್ಲಿ ಸಂತೋಷ್ ಸರ್ ಕರೆದ್ರೆ ನಾನು ಯಾವತ್ತೂ ಕೂಡ ಇಲ್ಲಿವರೆಗೂ ಯಾವತ್ತೂ ಸಮೇತ ನಾನು ಬರಲ್ಲ ಅಂತ ಹೇಳಿಲ್ಲ. ಆಕ್ಚುಲಿ ನನ್ನ ಟೀಮಲ್ಲೂ ಸಮೇತ ಝೂಮ್ ಮೀಟಿಂಗ್ ನಡೀತಾ ಇದೆ. ಆಕ್ಚುಲಿ ನಾನು ಇರ್ಬೇಕಾಗಿತ್ತು, ಅಲ್ಲೂ ಕೂಡ ಒಬ್ರು ಗೆಸ್ಟ್ ನ ಕರೆದಿದ್ದೆ. ಸಂತೋಷ್ ಸರ್ ಕರೆದಿದ್ದಕ್ಕೆ ನಾನು ಬಂದೆ. ಮತ್ತೆ ನಾನು ಸಿಗ್ತೀನಿ. ಸೊ ನಾನು ಒಳ್ಳೆ ಟ್ರೈನಿಂಗ್ ಕೊಡ್ತೀನಿ. ಸೊ ನಿಮ್ಮ ಟೀಮಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಕೂಡ ಸದಾ ಕಾಲ ಇರ್ತೀನಿ. ಯಾಕಂದ್ರೆ ಕಲ್ತಿದ್ದು ನಾನು ಸಂತೋಷ್ ಸರ್ ಇಂದ. ಅವ್ರ ಟೀಮ್ ಬರೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ, ಸಂತೋಷ್ ಸರ್ ಟೀಮಿಗೆ ಬರೋದಕ್ಕೆ ನನಗೆ ಸಂತೋಷ ಇದೆ. ಸೊ ರಿಯಲಿ, ಸೊ ಒನ್ಸ್ ಅಗೇನ್ RK ಟೀಮ್ ಲೆಜೆಂಡ್ಸ್ ಗೆ ಥ್ಯಾಂಕ್ಸ್ ಹೇಳ್ತಾ, RK ಟೀಮ್ ಫೌಂಡರ್, ನನ್ನ ಲವ್ಲಿ ಲೀಡರ್, ಸೊ ನನ್ನ ಅಪ್ಲೈನ್ ಲೀಡರ್ ಸಂತೋಷ್ ಶೆಟ್ಟಿ ಸರ್ಗೆ ನಾನು ಮಗದೊಮ್ಮೆ ನನ್ನ ಹೃದಯ ಅಂತರಾಳದಿಂದ ಥ್ಯಾಂಕ್ಸ್ ಹೇಳ್ತಾ, ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ಮತ್ತೆ ಸಿಗುವ, ಒಳ್ಳೆ ಟ್ರೈನಿಂಗ್ ಡಿಸ್ಕಷನ್ ಮಾಡುವ. ಸೊ ನಾನು ಬರ್ತಾ ಇದ್ದೀನಿ ಮೈಸೂರಿಗೆ. ನೀವು ನಿಮ್ಮ ಕರ್ತವ್ಯ ನೀವು ಮಾಡಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಿಮ್ಮ ಜೊತೆಯಲ್ಲಿರೋ ಪಾರ್ಟ್ನರ್ಸ್ ಗಳಿಗೆ, ನಿಮ್ ನಂಬಿ ಬಂದವರಿಗೆ ಯಾರು 16,000 5,000 10,000 ಕೊಟ್ಟು ಲಾಗಿನ್ ಆದಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಎಜುಕೇಟ್ ಮಾಡಿ, ಅವ್ರೆಲ್ಲರೂ ಕರ್ಕೊಂಡ್ಬಂದು ಕೂರ್ಸಿ ನಾವು ರೆಡಿ ಮಾಡ್ಕೊಡ್ತೀವಿ. ನಾವು ನಿಮ್ಮ ಒಟ್ಟಿಗೆ ಇದೀವಿ, ನಿನ್ನ ಗೆಲ್ಲಿಸ್ತೀವಿ. ನಾವೆಲ್ಲೂ ಕೈ ಬಿಡಲ್ಲ. ವಿ ಸ್ಟಾರ್ ಅಲ್ಲಿ ಇರ್ತಕ್ಕಂಥ ಕ್ಯಾಪ್ಟನ್ಸ್ ಗಳು ಯಾರು ಕೂಡ ನಾವು ಕೈ ಬಿಡಲ್ಲ. ನಾವು ಕೈ ಹಿಡಿದು ಬೆಳೆಸ್ತೀವಿ. ತಮ್ಮೆಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ನಮ್ಮ ಮೇಡಮ್ ಅವರು, ಭಾರತಿ ಮೇಡಮ್ ಅವರು, ಸೊ ಯಾವಾಗ ನೋಡು ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಸೊ ಯಾವಾಗಲೂ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಸೊ ಅವ್ರನ್ನ ತುಂಬಾ ಫಾಲೋ ಮಾಡ್ತಿರ್ತೀನಿ, ಅವ್ರದ್ದು ವಿಡಿಯೋಸ್ ನಾನು ಲೈಕ್ ಮಾಡ್ತಿರ್ತೀನಿ. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಮತ್ತೆ ಎಲ್ರಿಗೂ ಮತ್ತೆ ನನ್ನ ಹೆಸರು ಹೇಳಿಲ್ಲ ಅಂತ ಯಾರು ಅನ್ಕೋಬೇಡಿ. ನಮ್ಮ ನಳಿನಿ ಪ್ರಕಾಶ್ ಮೇಡಮ್ ಅವ್ರು ಚಟ್ಪಟ್ ಪಟಾಕಿ ಅವರು. ನಳಿನಿ ಪ್ರಕಾಶ್ ಮೇಡಮ್ ಸಖತ್ ಹೀರೋಯಿನ್ ಅವರು. ಸೊ ಮೊನ್ನೆ 8th ರ್ಯಾಂಕ್ ಪಾಸ್ ಆದ್ರು. ಸೊ ನಿಮ್ಗೂ ಸಮೇತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಮೇಡಮ್ ಅವರು ಪ್ರಿಯಾ ಕದಂ ಮೇಡಮ್, ನನಗೆ ಅವಾಗಿಂದನೂ ಕೂಡ ಸಖತ್ ಇಷ್ಟ ಆಗತ್ತೆ. ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಫೇರ್ ಫೀಲ್ಡ್ ಮ್ಯಾರಿಯಟ್ ಅಲ್ಲಿ ಸಂತೋಷ್ ಸರ್ ಮೇಡಮ್ ಒಂದ್ ಸೆಲ್ಫಿ ಕೊಡ್ತೀರಾ ಅಂತ ಕೇಳಿದೆ. ನಾನು ಅವಾಗ 2nd ರ್ಯಾಂಕ್. ಫೇರ್ ಫೀಲ್ಡ್ ಮ್ಯಾರಿಟ್ ಅಲ್ಲಿ ಮೊದಲ ಹೆಜ್ಜೆ ಅಂತಲ್ಲ, ಎಂತದೋ ಟ್ರೈನಿಂಗ್, ಡೈಮಂಡ್ ಎಂತದೋ ಏನೋ ಇಟ್ಟಿದ್ರು ಅವಾಗ. ಸೊ ಆ ಟ್ರೈನಿಂಗ್ ನಾನು ಹೋಗಿದ್ದೆ. ಆ ಟ್ರೈನಿಂಗ್ ಹೋಗಬೇಕಿದ್ದಾಗ ಮೇಡಮ್ ನ ಕೇಳಿದೆ, ಮೇಡಮ್ ಪ್ಲೀಸ್ ಒಂದ್ ಸೆಲ್ಫಿ ಕೊಡ್ತೀರಾ ಮೇಡಮ್ ನಿಮ್ಮಿಂದ ಅಂತ. ಬಾಪ ಯಾಕಪ್ಪ ಹಂಗೆಲ್ಲ ಮಾಡ್ತೀಯಾ ಬಾ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ಇಡ್ಸ್ಕೊಂಡಿದ್ದೆ. ಸಖತ್ ಖುಷಿ ಆಗ್ಬಿಡ್ತು ನನಗೆ. ಇಷ್ಟು ದೊಡ್ಡ ಲೀಡರ್ ಗಳೆಲ್ಲ ಆಲ್ರೆಡಿ 6th ರ್ಯಾಂಕ್ ಅಚೀವರ್ ಆಗಿದೆ, ಅವರು ಕೂಡ ನಮ್ಮ ಹತ್ರ ಕರೆದು ಸೆಲ್ಫಿ ಕೇಳಿದ್ರೆ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ ಸಖತ್ ಖುಷಿ ಆಯ್ತು. ಅವತ್ತಿಂದ ನನಗೆ ಇಷ್ಟ ಆದ್ರು ಪ್ರಿಯಾ ಮೇಡಮ್ ಅವರು. ಸೊ ಇವತ್ತಿನ ಗಂಟ ಮೊನ್ನೆ ಕೂಡ ನಾನು ಝೂಮ್ ಮೀಟಿಂಗ್ ಕರೆದಿದ್ದೆ ಮೇಡಮ್ ಅವರಿಗೆ. ಒಳ್ಳೆ ಎಷ್ಟು ಮಾತಾಡಿದ್ರು ಗೊತ್ತಾ? ನಾನು ಪ್ರಿಯಾ ಮೇಡಮ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಗೊತ್ತಿರ್ಲಿಲ್ಲ. ಸಖತ್ ಟ್ರೈನಿಂಗ್ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಕದಂ ಮೇಡಮ್. ಸೊ ಮತ್ತೊಮ್ಮೆ ನಾನ್ ನಿಮ್ಗೆ ಕೊಡೋ ಗಿಫ್ಟ್ ಏನ್ ಗೊತ್ತಾ? ಪ್ರಿಯಾ ಮೇಡಮ್ ನಿಮ್ಗೆ ಕೊಡೋ ಗಿಫ್ಟ್ ಏನ್ ಗೊತ್ತಾ ನನ್ನ ಕಡೆಯಿಂದ? ಸೊ ಈಗ ನೀವು ಆಗಸ್ಟ್ 15ಗೆ, ಆಗಸ್ಟ್ 16th ಇವೆಂಟ್ಗೆ ಡೈಮಂಡ್ ಆಗ್ತೀರಾ ತಾನೆ? ಸೊ ನನ್ನ ಕಡೆಯಿಂದ ಕೊಡೋ ಗಿಫ್ಟ್ ಏನಂತ ಹೇಳಿದ್ರೆ, ಸೊ ನನ್ನ ಟೀಮ್ ಇಂದ ನಿಮ್ಮ ಡೈಮಂಡ್ ಸೆಲೆಬ್ರೇಷನ್ಗೆ ಮಿನಿಮಮ್ 500 ಜನಕ್ಕೆ ಕರ್ಕೊಬರ್ತೀನಿ. 500 ಜನ ಕರ್ಕೊಂಡ್ಬಂದು ನಿಮ್ಮ ಡೈಮಂಡ್ ಸೆಲೆಬ್ರೇಷನ್ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದು ನಾನು ನಿಮ್ಗೆ ಕೊಡುವಂತ ಗಿಫ್ಟ್. ಅವತ್ತು ನಮ್ಗೆ ಸೆಲ್ಫಿ ಕೊಟ್ರಿ, ನಾನು ಇವತ್ತು ನಿಮ್ಗೆ ಗಿಫ್ಟ್ ಕೊಡ್ತೀನಿ. ನನ್ನ ಟೀಮ್ ಇಂದ ಫುಲ್ ಸಕ್ಸಸ್
ಫುಲ್ ಸಕ್ಸಸ್ ಸೆಲೆಬ್ರೇಷನ್ ನಿಮ್ದು ಆಗ್ಬೇಕು, ನಾನು ಮಾಡ್ತೀನಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಇವರು ಕೇಶವಮೂರ್ತಿ ಸರ್ ನಮ್ಮ ಒಟ್ಟಿಗೆ ಯಾವಾಗ ರೂಮ್ ಎಲ್ಲ ಶೇರ್ ಮಾಡ್ತೀವಿ. ಸೊ ಟ್ರೈನಿಂಗ್ ಬಂದಾಗೆಲ್ಲ ಶೇರ್ ಮಾಡ್ತಿರ್ತೀವಿ. ಸೊ ಕೇಶವಮೂರ್ತಿ ಸರ್ ಅಂತೂ ಸಖತ್ ಲೀಡರ್, ಕಾಮಿಡಿ ಯಾವಾಗ ನೋಡಿದ್ರು ಕಾಮಿಡಿ ಮಾಡ್ತಾರೆ. ಹಿಂಗಲ್ಲ ಅದು ಹಂಗೆ ಏನೋ ಅವ್ರದ್ದು ಡಿಫ್ರೆಂಟ್ ಆಗಿ ಸಖತ್ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿ. ಇನ್ನು ತುಂಬಾ ಜನ ಜಗದೀಶ್ ಸರ್ ಇದ್ದಾರೆ, ಮತ್ತೆ ನಮ್ಮ ಇವರು ಯಾರು ನಮ್ಮ ನೇತ್ರ ಮೇಡಮ್ ಅವ್ರದ್ದು ನನ್ ಫೋಟೋ ನೋಡಿದೆ ಫಿದಾಗ್ಬಿಟ್ಟೆ. ಕುಶಾಲ್ ನಗರದಲ್ಲಿ ಸೊ ನಮ್ದೇನೋ ಸ್ವಲ್ಪ ಮಿಸ್ಟೇಕ್ ಆಯ್ತು, ಆದ್ರೂ ಆ ಮೇಡಮ್ ಇದ್ರಲ್ಲ ಎಷ್ಟು ಸಕ್ಕದ ಟೀಮ್ ಎತ್ಕೊಂಡು ಹೋಗ್ತಾರೆ. ಕುಶಾಲನಗರ ಬರ್ತಾರೆ, ಬೆಂಗಳೂರು ಬರ್ತಾರೆ, ಚಿಕ್ಕಮಂಗ್ಳೂರು ಬರ್ತಾರೆ. ಫುಲ್ ಒಂದು ಲೇಡಿ ಮನ್ಸ್ ಮಾಡ್ಬಿಟ್ಟು ಸೊ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಅಂದ್ರೆ ರಿಯಲಿ ಮೇಡಮ್ ನಿಮ್ಗೆಲ್ಲ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ನೋಡಿ ಜೆಂಟ್ಸ್ ನಾವೇನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಲೇಡೀಸ್ ಅವ್ರು ಇದಾರಲ್ಲ ನೋಡಿ, ಇಷ್ಟೊತ್ತಾದ್ರೂ ಸಮೇತ ನೀವು ವಿಡಿಯೋದಲ್ಲಿ ಕೂತ್ಕೊಂಡಿದ್ದೀರಿ. ಎಷ್ಟೋ ಜನ ಲೇಡೀಸ್ ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಈ ಟೈಮಲ್ಲಿ. ಸೊ ಹಸ್ಬೆಂಡ್ಗೆ ಊಟ ಕೊಡ್ಬೇಕು, ಮಕ್ಳಿಗೆ ಊಟ ಕೊಡ್ಬೇಕು. ಸೊ ಅವ್ರಿಗೆಲ್ಲ ಬೇಜಾನ್. ನನ್ನ ಅಮ್ಮನ್ ಕೊಡ್ತೀನಲ್ಲ, ನಮ್ಮ ಅಮ್ಮ ನೋಡಿದಾಗ ನಾನು ಅನ್ಸುತ್ತೆ ಅಲ್ಲ ಇಲ್ಲಿ ವೀಸಲ್ಲಿ ಕೆಲಸ ಲೇಡೀಸ್ ಎಲ್ಲ ನಮ್ಮ ಅಮ್ಮ ಇಷ್ಟೊಂದು ಬಿಸಿ ಆಗಿರುತ್ತೆ, ಇವರೆಲ್ಲ ಹೆಂಗ್ ಕೆಲಸ ಮಾಡ್ತಾರೆ, ಹೆಂಗೆ ಝೂಮ್ ಅಲ್ಲಿ ಕುತ್ಕೊಳ್ತಾರೆ. ನಾನು ಅದಕ್ಕೆ ಎಲ್ಲದೂ ಸಮಯ ಲೇಡೀಸ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಮ್ಮನ ರೀತಿಯಲ್ಲಿ ನಮ್ಮ ಅಕ್ಕ ತಂಗಿ ರೀತಿಯಲ್ಲಿ ಇದ್ದೀರಾ. ಸೊ ನಿಮ್ಗೆ ನಾನು ಬಿಗ್ ಸೆಲ್ಯೂಟ್ ವೀಸ್ಟಾಲ್ ಬಂದು ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ನಿಂತ್ಕೊಂಡು ಮಾಡ್ತೀರಲ್ಲ. ಸೊ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದಿಲ್ಲ. ನಿಮ್ಮ ಪಾದ ಅರವಿಂದಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ. ನೀವು ಎಷ್ಟು ಗ್ರೇಟ್ ಗೊತ್ತಾ, ನೀವು ರಿಯಲಿ ಗ್ರೇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್ಜಿ. ಸೊ ಇಷ್ಟೊತ್ತು ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಲವ್ ಯು ಆಲ್. ಜೈ ವಿ ಸ್ಟಾರ್. ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.